ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್. ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಯಾವ ವಿಡಿಯೋ ಅನ್ನುವಂಥ ಕುತೂಹಲ ನಿಮ್ಮಲ್ಲಿರ್ಬೋದು. ಹೌದು ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ಬಂದ್ ನಡೆದಿತ್ತು. ವಾಟಾಳ್ ನಾಗರಾಜ್ ನಾಯಕತ್ವದ ಕನ್ನಡ ಒಕ್ಕೂಟ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಈ ವಿಚಾರದಲ್ಲಿ ಕೆಲವರು ಪರ ಇದ್ದರು, ಕೆಲವರು ವಿರುದ್ಧ ಇದ್ದರು. ನಾನು ಯಾತಕ್ಕೋಸ್ಕರ ನಾವು ಅದರಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂತ ಹೇಳಿ ಒಂದು ವಿಡಿಯೋ ಮಾಡುವ ಮುಖಾಂತರವೇ ನಾನು ವಿಸ್ತಾರವಾಗಿ ಜನಗಳ ಮುಂದೆ ಹೇಳಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ಹೋಗಿ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ವಿಚಾರವಾಗಿ ಈ ವಿಡಿಯೋ ನೋಡಿದಂಥ ಮತ್ತೊಬ್ಬ ಹಿರಿಯ ಕನ್ನಡ ಹೋರಾಟಗಾರ ಇದನ್ನು ಒಂದು ರೀತಿ ಉಡಾಫೆ ಮಾತುಗಳನ್ನು ಮಾತಾಡಿ ಒಂದು ರೀತಿ ಹೀಯಾಳಿಸೋ ಥರದಲ್ಲಿ ಮಾತುಗಳನ್ನು ಮಾತಾಡಿದ್ದಾರೆ. ಅದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ನಾನು ಅದನ್ನು ಗಮನಿಸಿದೆ. ಹಾಗಾಗಿ ಆ ವಿಚಾರದಲ್ಲಿ ಇವತ್ತು ನಿಮ್ಮಗಳ ಮುಂದೆ ಇಟ್ಟು ಒಂದಷ್ಟು ವಿಶ್ಲೇಷಣೆ ಮಾತಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಯಾಕೆ ತಡ, ಬನ್ನಿ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಕನ್ನಡ ಅನ್ನುವಂಥದ್ದು ದೊಡ್ಡ ವಿಸ್ತಾರವಾಗಿರುವಂಥ ಒಂದು ಪದ. ಆ ಭಾಷೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವೊಂದಷ್ಟು ಕನ್ನಡ ಸಂಘಟನೆಗಳನ್ನು ಕಟ್ಕೊಂಡಿದ್ದೀವಿ. ಕನ್ನಡಕ್ಕೋಸ್ಕರ ಒಂದಷ್ಟು ಕೆಲಸವನ್ನು ಮಾಡ್ತಾಯಿದ್ವಿ. ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂಥವರು ಇದ್ದಾರೆ, ಅಪ್ರಾಮಾಣಿಕವಾಗಿ ಇದನ್ನು ದುರುದ್ದೇಶದಿಂದ ಮಾಡ್ತಾ ಇರುವಂಥವರು ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಸಿಕ್ಕಾಪಟ್ಟೆ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಏನು ಹೇಳಲಿಕ್ಕೆ ಬಂದಿದ್ದೀನಿ ಅಂದರೆ, ನೋಡಿ, ಇಡೀ ಕನ್ನಡ ಇವತ್ತಿರುವಂಥ ಬಹುತೇಕ 90% ಕನ್ನಡ ಸಂಘಟನೆಗಳು ಒಂದು ಸಂಘಟನೆ ಅಡಿಯಲ್ಲಿತ್ತು. ಅದು ಕರ್ನಾಟಕ ರಕ್ಷಣಾ ವೇದಿಕೆ, ನೀವೆಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿಂದ ಒಂದಷ್ಟು ಭಿನ್ನಾಭಿಪ್ರಾಯಗಳಿಂದ ಹೊರಗೆ ಬಂದು ಹುಟ್ಟುಕೊಂಡಂಥ ಸಂಘಟನೆ ಇವತ್ತು 100 ಸಂಘಟನೆಗಳಾಗಿದ್ದಾವೆ. ಅಂದರೆ ನೋಡಿ, ಒಂದು ಮನೆಯಲ್ಲಿ ಒಂದೇ ತಾಯಿ ಹುಟ್ಟಿದಂಥ 5 ಜನ ಮಕ್ಕಳು ಕೂಡ ಜೊತೆಲಿ ಇಲ್ಲದೇ ಇರುವಂಥ ಕಾಲ ಇದು. ಅಂದರೆ ಅಭಿಪ್ರಾಯಗಳು ಭೇದ ಇರ್ತವೆ. ನಿನ್ನ ಅಭಿಪ್ರಾಯಗಳನ್ನು ಗೌರವಿಸಬೇಕು, ನನ್ನ ಅಭಿಪ್ರಾಯಗಳನ್ನು ಗೌರವಿಸಬೇಕು. ಹಾಗಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂದು ಬೇರೆ ಬೇರೆ ಸಂಘಟನೆಗಳು ಮಾಡ್ಕೊಂಡಿದ್ರೆ ಅದೇನು ದೊಡ್ಡ ವಿಚಾರಗಳಲ್ಲ. ಎಲ್ಲ ಕಡೆ ಇದ್ದಿದ್ದೇ ಇರುತ್ತೆ. ಹೊರಗಡೆ ಹೋದ ನಂತರ ನಾವು ಯಾವ ರೀತಿ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬಂದ್ವಿ, ಹೇಗೆ ಕನ್ನಡವನ್ನು ಕಟ್ಟಿದ್ವಿ, ಜೊತೆಲಿದ್ದವ್ರನ್ನೆಲ್ಲ ಹೇಗೆ ನಡೆಸ್ಕೊಂಡ್ವಿ ಅನ್ನುವಂಥದ್ದು ನಮಗೆ ಜ್ಞಾನ ಇರಬೇಕು, ಅರಿವಾಗ್ತಾ ಹೋಗಬೇಕು. ತಪ್ಪುಗಳನ್ನು ಮಾಡಿರ್ತೀರಿ, ನಾನು ಕೂಡ ತಪ್ಪನ್ನು ಮಾಡಿದ್ದೀನಿ. ಆ ತಪ್ಪು ಮಾಡಿದ ಮೇಲೂ ಕೂಡ ಪುನಃ ಅದೇ ಪುನರಾವರ್ತನೆ ಆಗೋದಿದೆಯಲ್ಲ, ಅದು ದೊಡ್ಡ ಅಪರಾಧ. ನಾನು ತಪ್ಪು ಮಾಡಿದ್ದೀನಿ ಅಂತ ಅರಿವಾದ ಮೇಲೆ ಅದನ್ನು ಸರಿ ದಾರಿಗೆ ಮತ್ತೆ ತೊಗೊಂಬರೋದಿದೆಯಲ್ಲ, ಆ ಟ್ರ್ಯಾಕಿಗೆ ಮತ್ತೆ ಮರಳಿಸೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಒಬ್ಬ ಹೋರಾಟಗಾರನ ನೀಟಾಗಿ ತಿದ್ದುಕೊಳ್ಳುವಂಥ ರೀತಿ ಇದು. ಸೊ ಈ ರೀತಿಯಾಗಿ ಆಗಬೇಕಾದಂಥ ಸಾಕಷ್ಟು ಜನ ಈ ರೀತಿಯಾಗಿ ಆಗಲಿಲ್ಲ. ಅದರಲ್ಲಿ ಒಬ್ಬರು ಯಾರು ಅಂತಂದರೆ ನಮ್ಮ ಶಿವರಾಮ್ ಅಲಿಯಾಸ್, ಇವತ್ತಿನ ಶಿವರಾಮೇಗೌಡರು. ಯಾಕೆ ಅಲಿಯಾಸ್ ಹೇಳ್ತಾ ಇದ್ದೀನಿ ಅಂದರೆ, ಅವರು ಮುಂಚೆ ಶಿವರಾಮ್ ಅಂತ ಇದ್ದಂಥದ್ದು. ಶಿವರಾಮ್ ಅವರ ಒಂದು ಯೂಟ್ಯೂಬ್ಗೆ ಕೊಟ್ಟಂಥ ಒಂದು ವಿಡಿಯೋನ ಏನು ಅವರ ಇಂಟರ್ವ್ಯೂ ನೋಡಿದೆ ನಾನು ಯೂಟ್ಯೂಬ್ನಲ್ಲಿ. ಅದು ಒಂದಷ್ಟು ತುಣುಕುಗಳು ಓಡಾಡ್ತಾ ಇತ್ತು. ಅದರಲ್ಲಿ ಅವರು ಭಾಳ ಉಡಾಫೆಯಲ್ಲಿ ಮಾತಾಡ್ತಾ ಒಂದು ಕೆಲವು ಪದಗಳನ್ನು ಬಳಸ್ತಾ ಇದ್ರು. ಅದು ಇವತ್ತಿನ ನನ್ನ ಈ ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೇರಣೆಯನ್ನು ಕೊಡ್ತು. ಸ್ನೇಹಿತರೆ, ಹೌದು, ಏನು ಮಾತಾಡಿದ್ರು, ನಾನು ಯಾತಕ್ಕೆ ಇದನ್ನು ಕೌಂಟ್ರ್ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ನೋಡೋಣ. ಅವ್ರ ವಿಡಿಯೋನ ನೋಡ್ತಾ ನಿಮ್ಮ ಜೊತೆ ಮಾತನ್ನು ಪ್ರಾರಂಭಿಸ್ತೀನಿ. ಯಾವುದೋ ಒಂದು ಸಂಘಟನೆ ಕನ್ನಡದಾಗ ಏನು ಅರಿವಿದ್ಯೋ ಏನೋ ಗೊತ್ತಿಲ್ಲ, ಈಗ ಬಂದ್ರೆ ನನ್ನ ಬೆಂಬಲ ಅಲ್ಲ. ಯಾಕಂದ್ರೆ ನಾವು ಈ ಹೋರಾಟವನ್ನು ಮುಗಿಸ್ಬಿಟ್ಟಿದ್ವಿ. ಯಾವ ಹೋರಾಟ ಮುಗಿಸಿದ್ವಿ ನಾನು ಏನೋ ಅಂತ ನೋಡಿದ್ರೆ ನೋಡಿ, ಇವರು ಈ ಪದ ಬಳಸಿದ್ರಲ್ಲ, ಇದೇ ನನಗೆ ಈ ವಿಡಿಯೋ ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಕೊಡ್ತು. ಯಾವನೋ ಒಬ್ಬ ಕನ್ನಡ ಹೋರಾಟಗಾರ ಅಂತೆ. ಶಿವರಾಮೇಗೌಡರು ಏನಿದ್ದಾರೆ, ನಾವೆಲ್ಲ ಶಿವರಾಮಣ್ಣ ಅಂತ ಕರೆಯೋದವ್ರನ್ನ, ನಮ್ಮ ಶಿವರಾಮಣ್ಣ ಏನಿದ್ದಾರೆ ಇನ್ನು 1947ನಲ್ಲಿದ್ದಾರೆ. ಅಂದರೆ ಆಗಿನ ಪಾಳೆಗಾರಿಕೆ ಮತ್ತು ಆಗಿನ ಧಿಮಾಕಿನ ಮಾತುಗಳು, ಯಾರೋ ಒಂದು ಸಂಘಟನೆ ಕಟ್ಟಿದ್ರೆ ಅಥವಾ ಒಬ್ಬ ಇದ್ದರೆ ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂಥ ಉಡಾಫೆತನ, ಇದು ಅವರಲ್ಲಿ ಎದ್ದು ಕಾಣ್ತಾ ಇದೆ. ಯಾವನೋ ಒಬ್ಬ ಕನ್ನಡ ಸಂಘಟನೆ ಅಂತಂದರೆ ಕನ್ನಡ ಬಾವುಟ ಹಿಡಿದಿದ್ದಾನೆ ಅಂದ ತಕ್ಷಣವೇ, ಶಿವರಾಮಣ್ಣ ಕೇಳಿಸ್ಕೊಳ್ಳಿ, ಯಾವನೋ ಒಬ್ಬ ಕನ್ನಡದ ಬಾವುಟ ಕೈಯಲ್ಲಿ ಹಿಡಿದಿದ್ದಾನೆ ಅಂದ ತಕ್ಷಣ ನೀವು ಅವನನ್ನು ಗೌರವಿಸೋದು ಕಲಿಬೇಕು. ಅವನು ನಮ್ಮ ವಿರೋಧಿ ಆದರೂ ಕೂಡ ಅವನು ಗೌರವಿಸೋದು ಕಲಿಬೇಕು. ಯಾಕಂದರೆ ಅವನ ಕೈಯಲ್ಲಿ ಕನ್ನಡದ ಬಾವುಟ ಇದೆ, ನಮ್ಮ ಅಸ್ಮಿತೆಯ ಬಾವುಟ ಅವನ ಕೈಯಲ್ಲಿದೆ. ಅದಕ್ಕೋಸ್ಕರ ಅವನು ಹೋರಾಟ ಮಾಡಿದಾಗ ಅವನ್ನ ಗೌರವಿಸೋದು ಕಲಿಬೇಕು. ಕನ್ನಡ ಸಂಘಟನೆಗಳಿಗೆ ನೀವು ಗೌರವ ಕೊಡೋದಿಲ್ಲ, ಕನ್ನಡ ಸಂಘಟನೆಗೆ ನಾಯಕರುಗಳಿಗೆ ಗೌರವ ಕೊಡೋದಿಲ್ಲ ಅಂತಂದರೆ ನೀವೆಂಥ ನಾಯಕರು ಶಿವರಾಮಣ್ಣ?
ನಾಯಕ ಆಗಲಿಕ್ಕೆ ಲಾಯಕ ಅಂಥೇಳಿ ಜನ ತೀರ್ಮಾನ ಮಾಡಬೇಕು. ಮತ್ತು ಈ ರೀತಿ ಉಡಾಫೆ ಆಗಿ ಮಾತಾಡೋದಿದೆಯಲ್ಲ, ಮತ್ತು ನೀವು ಹೇಳ್ತಾ ಹೋಗ್ತೀರಿ ಬೆಳಗಾವಿ ವಿಚಾರ ಮುಗಿದೋಯ್ತು, ನಾವು ಹೋಗಿ ಗೆದ್ಕೊಂಬಂದ್ಬಿಟ್ಟಿದ್ದೀವಿ, ಅಲ್ಲಿರುವಂಥವ್ರನ್ನ ಪೋಸ್ಕೋ ಕಾಯ್ದೆ ಸರ್ಕಾರ ವಾಪಸ್ ತಗೊಂಡಿದೆ, ಅಲ್ಲಿರುವಂಥ ಇವ್ರನ್ನ ಪುಂಡ್ರನ್ನ ಬಂಧಿಸ್ಬಿಟ್ಟಿದ್ದಾರೆ, ಅಷ್ಟು ಮಾತ್ರಕ್ಕೆ ಸಾಕಾ ಅನ್ನೋ ಥರದಲ್ಲಿ ನೀವು ಕೇಳ್ತೀರಿ. ಅರೆ ನೀವು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂದು ಯಾತಕ್ಕೆ ಶಿವರಾಮಣ್ಣ? ನೀವು ಕರ್ನಾಟಕ ಬಂದ್ ಕರೆ ಕೊಟ್ಟಿರುವ ಹಿನ್ನೆಲೆಗೆ ಈ ವಿಚಾರ ಅಲ್ವೇ? ಈ ವಿಚಾರವೇ ಪ್ರಮುಖವಾಗಿ ನೀವು ತಗೊಂಡಂಥದ್ದು. ಈ ವಿಚಾರದಿಂದಲೇ ನೀವು ಎಲ್ಲ ಒಂದಷ್ಟು ಎದ್ದೇಳಿ ಎಲ್ಲ ಮುಗಿದಾದ ನಂತರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂಥದ್ದು. ಹೌದು, ಇವತ್ತು ಒಂದು ಪ್ರಕರಣವನ್ನು FIR ಅನ್ನು ವಾಪಸ್ ಪಡಿಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ನಿಮಗೆ ಗೊತ್ತಲ್ಲ. ನೀವು ಚಳುವಳಿಯಲ್ಲಿ ಇದ್ದೀರಲ್ಲ, ಮುಂಚೆನೂ ಕೂಡ ಮುಂಚೆ ನೀವು ಹೋರಾಟ ಮಾಡಿಲ್ಲ, ನೋಡ್ತಾ ಬಂದಿದ್ದೀರಿ. ನಾರಾಯಣಗೌಡರ ಜೊತೆ ಇದ್ದಾಗ ನೀವೇನು ಹೋರಾಟ ಮಾಡಿರಲಿಲ್ಲ, ನೋಡ್ತಾ ಬಂದಿದ್ದೀರಿ. ಅದಾದ ನಂತರ ದುರುದ್ದೇಶಪೂರ್ವಕವಾಗಿ ಸಂಘಟನೆ ಕಟ್ಟಿದ ಮೇಲೆ, ಯಾವುದೋ ಒಂದು ವಿಚಾರಕ್ಕೆ ಹೊರಗೆ ಬಂದು ಸಂಘಟನೆ ಕಟ್ಟಿದ ಮೇಲೆ ನೀವು ಸಂಘಟನೆಯಲ್ಲಿ ಇದ್ದೀರಿ, ಹಾಗಾಗಿ ಇದ್ದೀರಿ ಅಂತಲೇ ತಿಳ್ಕೊಳ್ಳೋಣ. ನೋಡ್ತಾ ಬಂದಿದ್ದೀರಲ್ಲ, ಒಂದು FIR ವಾಪಸ್ ಪಡಿಬೇಕಾದ್ರೆ ಶಿವರಾಮಣ್ಣ ಎಷ್ಟು ಹರಸಾಹಸ ಮಾಡಬೇಕು ಗೊತ್ತು. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಬೇಕಾಯ್ತು ಒಂದು FIR ವಾಪಸ್ ತೆಗಿಬೇಕಾದ್ರೆ. ಆ ರೀತಿಯಾದ ಒಂದು ಒತ್ತಡವನ್ನು ಕೇವಲ 2 ಗಂಟೆಗಳಲ್ಲಿ ಆ ಒತ್ತಡವನ್ನು ತಂದು ಆ FIR ಅನ್ನು ವಾಪಸ್ ತೆಗಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ, ಮತ್ತೆ ಆ ಹಲ್ಲೆ ಮಾಡಿದಂಥವ್ರನ್ನ ಬಂದಿರುವಾಗ ದೊಡ್ಡ ಸಾಧನೆ ಅಲ್ವೇ ಕನ್ನಡ ಸಂಘಟನೆಗಳು. ಯಾರೇ ಮಾಡಲಿ, ನಾರಾಯಣಗೌಡರು ಮಾಡಲಿ, ನಾನು ಮಾಡಲಿ, ನೀವು ಮಾಡಲಿ, ಒಂದು ಕನ್ನಡ ಸಂಘಟನೆ ಅಂತಂದಾಗ ಒಂದು ನಮಗೆ ಹೆಮ್ಮೆ ಅಲ್ವೇ? ನೀವು ಅದನ್ನು ಖುಷಿ ಪಡೋದು ಬಿಟ್ಟು ಕನಿಷ್ಠ ನಿಮಗೆ ಖುಷಿ ಪಡೋಕ್ಕಾಗಲಿಲ್ಲ, ಖುಷಿ ಪಡೋಕ್ಕಾಗಲಿಲ್ವಾ? ನಿಮ್ಮ ವಿರೋಧಿ ಯಾರೋ ಮಾಡಿದಾರ, ನಿಮ್ಗೆ ಹೋಗ್ಲಿಕ್ಕಾಗಲ್ಲ, ಮನ್ಸು ಬಂದಿಲ್ಲ, ಆ ರೀತಿ ಉದಾರತೆ ನಿಮಗಿಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡಿ. ಯಾತಕ್ಕೆ ಈ ರೀತಿ ಅಸಹ್ಯದ ಕೆಲಸ ಮಾಡಕ್ಕೆ ಹೋಗ್ತೀರಿ ಶಿವರಾಮಣ್ಣ? ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ನು ಕಂಡ್ರೆ ನನಗಾಗಲ್ಲ ಅನ್ನುವಂಥ ಏಕೈಕ ಕಾರಣಕ್ಕೆ ಮಾಡಿಬಿಟ್ರೆ ಸಾಕಾ? ಅವಿವೇಕಿಗಳು ನಾವು ನಿಮ್ಮನ್ನ ಶಿವರಾಮ್ ನೀನೇ ಕಣೋ ಅವಿವೇಕಿ ಅಂತ ಅನ್ನೋದಕ್ಕೆ ನನಗೆ 2 ನಿಮಿಷ ಶಿವರಾಮಣ್ಣ. ಶಿವರಾಮ್ ನೀನು ಲಾಲಾಯಕ್ ಕಣೋ ಅನ್ನೋಕ್ಕೆ 2 ನಿಮಿಷ ಶಿವರಾಮಣ್ಣ. ನಾನು ಅನ್ನಲ್ಲ, ನೀವು ಹಿರಿಯರಿದ್ದೀರಿ. ನಾನು ಆ ರೀತಿ ಮಾತಾಡ್ಬಿಟ್ರೆ ನನಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ ಶಿವರಾಮಣ್ಣ. ನಾನು ಕೂಡ ನಾರಾಯಣಗೌಡರನ್ನ ಪ್ರಶ್ನೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನಿಮ್ಮ ಹುಡುಗ ಯಾರೋ ಒಬ್ಬ ಹೇಳ್ತಿದ್ದ, ನನಗೆ ಫೋನ್ ಮಾಡಿದ್ದ, ಉದ್ದುದ್ದ ಬರೆದ್ರಲ್ಲ ನೀವು ಅವಾಗ ಅಂತೇಳಿ. ಹೌದು ಬರ್ದಿದ್ದೀನಿ, ಹಂಗಂತೇಳಿ ಬರ್ದಿರೋದನ್ನ ಸರಿ ತಪ್ಪು ಅನ್ನೋಂಥ ವಿಶ್ಲೇಷಣೆ ಮಾಡುವಂಥ ಸಂದರ್ಭ ಇದಲ್ಲ ಒಂದು. ಮತ್ತೆ ತಪ್ಪು ಇದೆಯಲ್ಲ, ತಪ್ಪಿನ ಅರಿವಾದ ಮೇಲೂ ತಪ್ಪು ಮಾಡಿದರೆ ಅದು ತಪ್ಪು. ನನ್ನ ವಯಸ್ಸೆಷ್ಟು ಶಿವರಾಮಣ್ಣಾಗ? ಈಗ 10-15 ವರ್ಷಗಳ ಹಿಂದೆ, ನನಗೀಗ 39. ಹಾಗಾಗಿ ಒಂದಷ್ಟು ಪ್ರಬುದ್ಧತೆ ಇಲ್ಲದ ಸಂದರ್ಭದಲ್ಲಿ, ಒಂದಷ್ಟು ವಿಚಾರಗಳು ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ, ಒಂದಷ್ಟು ಅಧ್ಯಯನದ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಖಂಡಿತ ನಾನು ನಿಮ್ಮ ರೀತಿ ವಾದವನ್ನು ಮಾಡಿದ್ದೀನಿ, ಬಂಡವಾದವನ್ನು ಮಾಡಿದ್ದೀನಿ, ಬರ್ದಿದ್ದೀನಿ, ಇನ್ನೊಂದೆಲ್ಲ ಮಾಡಿದ್ದೀನಿ. ಇಡೀ ಜನಕ್ಕೂ ಗೊತ್ತು, ನಾರಾಯಣಗೌಡ್ರಿಗೆ ಗೊತ್ತು. ನಾರಾಯಣಗೌಡರು ಒಂದು ಬಾರಿನೂ ನಾನು ಕೇಳಲಿಲ್ಲ, ಯಾಕೆ ಹಿಂಗೆ ಬರ್ದಿದ್ಯಾ, ಏನಾಯಿತು ಎತ್ತ ಕೇಳಿಲ್ಲ. ಏನೋ ಕೆಟ್ಟಗಳಿಗೆ ಆಗಿದೆ. ಅದಾದ ನಂತರ ಮತ್ತೆ ಮನುಷ್ಯನಿಗೆ ವಯಸ್ಸು ಆಗ್ತಾ ಇದ್ದಂಗೆ ಪ್ರಬುದ್ಧತೆಯನ್ನು ಬೆಳೆಸ್ಕೊಬೇಕು ಶಿವರಾಮಣ್ಣ. ಆದರೆ ನೀವು ಯಾಕೋ ವಯಸ್ಸು ಆಗ್ತಿದ್ದಂಗೆ ಈ ರೀತಿ ದ್ವೇಷವನ್ನು ಬೆಳೆಸ್ಕೊತಾ ಇದ್ದೀರಿ. ಒಂದು ಪ್ರಬುದ್ಧತೆನೇ ಕಾಣಿಸ್ತಾ ಇಲ್ಲ, ಬರೀ ದ್ವೇಷವೇ ನಿಮ್ಮ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ. ಆಯ್ತು ಬನ್ನಿ ಮುಂದೆ ವಿಡಿಯೋ ನೋಡೋಣ. ವಿಡಿಯೋ ನೋಡ್ತಾ ಮಾತಾಡೋಣ ಮುಂದೆ ಏನು ಮಾಡಿದ್ದಾರೆ ಅಂತ. ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿರಬೇಕು. ಯಾವುದೋ ಒಂದು ಇದ್ರ ಮೇಲೆ ಕನ್ನಡದಲ್ಲಿ ಬರೆದು ಬಿಟ್ಟು ನನ್ನ ಕನ್ನಡಿಗರ ಜೀವನ ಸುಗಮವಾಗ್ಬಿಡಲ್ಲ. ನೋಡಿ ಇವ್ರ ವಾದ ಹೇಗಿದೆ ಅಂತಂದರೆ, ನಾರಾಯಣಗೌಡರು ಹೇಳ್ತಾರೆ ಕನ್ನಡವನ್ನು ಎಲ್ಲ ಕರ್ನಾಟಕದಲ್ಲಿ ಬರುವಂಥ ಉತ್ಪನ್ನಗಳ ಮೇಲೆ ಮುದ್ರಿತ ಆಗಿರಬೇಕು. ಜೀವಮಾನದಲ್ಲಿ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಕನ್ನಡ ಹೋರಾಟಗಾರರು ಇವತ್ತು. ಆ ರೀತಿಯಾದಂಥ ಒಂದು ದೊಡ್ಡ ಬೇಡಿಕೆ, ಅದು ಸರ್ಕಾರವೂ ಕೂಡ ಪೂರಕವಾಗಿ ಪ್ರತಿಕ್ರಿಯಿಸಿದೆ. ಮಾಡ್ತೀವಿ ಮತ್ತು ಎಲ್ಲರಿಗೂ ಕೂಡ ಆದೇಶವನ್ನು ಹೊರಡಿಸಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೂಲಕ ಆದೇಶವನ್ನು ಹೊರಡಿಸಿದೆ, ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕನ್ನಡವನ್ನು ಬಳಸಬೇಕು ಅನ್ನೋ ಥರದಲ್ಲಿ. ನೋಡಿ ಇವತ್ತು
ಯಾರೋ ಒಬ್ಬ ನನ್ನ ವಿರುದ್ಧ ನನಗಾಗದೇ ಇರುವಂಥವನೊಬ್ಬ ಕನ್ನಡ ಹೋರಾಟದಲ್ಲಿದ್ದಾನೆ, ಅವನು ಮಾಡುವಂಥ ಹೋರಾಟವನ್ನೆಲ್ಲ ವಿರೋಧಿಸ್ಬೇಕು. ನಾನು ಅವನು ಸರಿ ಮಾಡಿದ್ರು ವಿರೋಧಿಸ್ಬೇಕು, ತಪ್ಪು ಮಾಡಿದ್ರು ವಿರೋಧಿಸ್ಬೇಕು, ಅವನು ಇದು ಮಾಡಿದ್ರು ವಿರೋಧಿಸ್ಬೇಕು, ಅವನು ಇದು ಮಾಡಿದ್ರು ವಿರೋಧಿಸ್ಬೇಕು, ನಿಂತ್ಕೊಂಡ್ರು ವಿರೋಧಿಸ್ಬೇಕು, ಮಲ್ಕೊಂಡ್ರು ವಿರೋಧಿಸ್ಬೇಕು, ನಾರಾಯಣಗೌಡರು ಕೊನೆಗೆ ಅವ್ರ ಮನೆಗೆ ಹೋಗಿ ಮಲ್ಕೊಂಡ್ರು ವಿರೋಧಿಸ್ಬೇಕು. ಈ ರೀತಿಯಾದಂಥ ನಿಲುವಿಗೆ ಬಂದುಬಿಟ್ರೆ ಕನ್ನಡ ಸಂಘಟನೆಗಳು ಒಗ್ಗಟ್ಟೆಲ್ಲಿರುತ್ತೆ? ಸರಿ, ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿರುತ್ತೆ? ಅಟ್ಲೀಸ್ಟ್ ಕನಿಷ್ಠ ನಿಮಗೆ ನಾರಾಯಣಗೌಡರು ಅಥವಾ ಯಾರೋ ವ್ಯಕ್ತಿ ಬಿಟ್ಟಾಕಿ ಮನುಷ್ಯತ್ವಕ್ಕಾದ್ರೂ ಬೆಲೆ ಬೇಕಲ್ವಾ? ಏನೇ ಮಾಡಿದ್ರು ವಿರೋಧಿಸೋಣ ಅನ್ನೋ ಥರದಲ್ಲಿ ಬಂದ್ಬಿಟ್ರೆ ನಿಮ್ದು ಯಾವ ಸೀಮೆ ಹೋರಾಟ? ನೀವು ಯಾವ ಸೀಮೆ ನಾಯಕರು ಗುರು? ಮತ್ತು ನಿಮ್ಮ ಹಿಂಬಾಲಕರುಗಳಿಗೆ, ನಿಮ್ಮ ಮಕ್ಕಳುಗಳಿಗೆ ಮತ್ತು ನಿಮ್ಮ ಹಿಂಬಾಲಕ ಇರುವಂಥ ಕಾರ್ಯಕರ್ತರುಗಳಿಗೆ ಏನು ಇದನ್ನೇ ತುಂಬ್ತೀರಾ? ಇದೇ ದ್ವೇಷವನ್ನು ತುಂಬ್ತೀರಾ ಅವ್ರಿಗೆ? ಇದೇ ದ್ವೇಷದಿಂದ ಮಾಡಬೇಕು. ಇದೇ ರೀತಿ ದ್ವೇಷದಲ್ಲಿ ಇನ್ನೊಬ್ಬ ಹೋರಾಟಗಾರನ ಮಾತಾಡಬೇಕು, ಇದೇ ರೀತಿ ದ್ವೇಷದಲ್ಲಿ ಇನ್ನೊಬ್ಬ ಹೋರಾಟಗಾರನ ಹೀಯಾಳಿಸ್ಬೇಕು ಅಂತ ಹೇಳ್ಕೊಡ್ತೀರಿ ನಿಮ್ಮ ಕಾರ್ಯಕರ್ತರಿಗೆ? ಒಂದು ಸಂಸ್ಕಾರ ಬೇಕಲ್ವೇ? ಸಂಸ್ಕಾರ, ಸಂಸ್ಕೃತಿ ಬಗ್ಗೆ ಎಲ್ಲ ಉದ್ದುದ್ದ ಮಾತಾಡ್ತೀವಿ, ನಾನು ನೋಡಿದ್ದೀನಿ. ನೀವು ಮಾತಾಡುವಂಥವ್ರು ನೀವೇ ಈ ರೀತಿ ಸಂಸ್ಕಾರಹೀನರಾಗಿ ಮಾತಾಡಿದ್ರೆ ಜನ ಏನಂತ ತೀರ್ಮಾನ ಮಾಡಬೇಕು ಅಂತೇಳಿ ಜನಕ್ಕೆ ಬಿಡೋಣ. ನಾವು ನೀವು ತೀರ್ಮಾನ ಮಾಡೋದಲ್ಲ, ಜನಕ್ಕೆ ಬಿಡೋಣ. ಮತ್ತು ಎಷ್ಟು ದಿವಸ ಅಂತ ನಾವು ಕೂಡ ಪ್ರಶ್ನೆ ಮಾಡದೆ ಕೇಳದೆ ಸುಮ್ಮನೆ ಇರಬೇಕು? ಜನಕ್ಕೆ ಬಿಡೋಣ. ಬನ್ನಿ ಮುಂದೆ ನೋಡೋಣ. ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ನೋಡುವಂತ, ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಇವರು ಆಸ್ಪತ್ರೆ ಸೇರ್ಕೋತಾರೆ. ಇದರಲ್ಲಿ ಹೇಳ್ತಾರೆ ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಇವ್ರೋಗ ಆಸ್ಪತ್ರೆಗೆ ಸೇರ್ಕೊಂತಾರಂತೆ. ಅರೆ ಇವರು ನೀವು ಎಷ್ಟು ಸಾರಿ ಜೈಲಿಗೆ ಹೋಗ್ದಿರಿ ಹೇಳಿ ಶಿವರಾಮಣ್ಣ, ನೋಡೋಣ. ನೀವು ಎಷ್ಟು ಬಾರಿ ಕನ್ನಡ ಹೋರಾಟದ ಚಳವಳಿ ಇದ್ದೀರಲ್ಲ, ಎಷ್ಟು ಬಾರಿ ಜೈಲಿಗೆ ಹೋಗಿದ್ದೀರಿ? ನಾರಾಯಣಗೌಡರಾದರೂ ನಾನು ನೋಡಿದಂತೆ 2, 3, 4 ಬಾರಿ ಜೈಲಿಗೆ ಹೋಗಿದ್ದಾರೆ. ಅವ್ರು 2 ಮಕ್ಕಳು ಹುಟ್ಟುವಾಗೂ ಜೈಲಲ್ಲಿದ್ದರು. ಇತ್ತೀಚೆಗೆ ಮೊನ್ನೆ ಒಂದು ಸಾರಿ ಜೈಲಿಗೆ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಬಿಡಿ ಹೋರಾಟದಲ್ಲೂ ಕೂಡ ಜೈಲಿಗೆ ಬಂದಿದ್ದರು. ನೀವು ಎಷ್ಟು ಸಾರಿ ಜೈಲಿಗೆ ಹೋಗಿದ್ದೀರಿ? ಪ್ರಕರಣಗಳು ಎಷ್ಟು ಹಾಕ್ಸ್ಕೊಂಡಿದ್ದೀರಿ? ಎಷ್ಟು ಬಾರಿ ಲಾಠಿ ಏಟ್ ತಿಂದಿದ್ದೀರಿ? ನಾನೆಷ್ಟು ಬಾರಿ ಲಾಠಿ ಏಟ್ ತಿಂದಿದ್ದೀನಿ ಅಂತ ನಿಮ್ಗೆ ಗೊತ್ತಿರಬೇಕಲ್ಲ ಶಿವರಾಮಣ್ಣ? ನನ್ನ ಮೇಲೆ ಎಷ್ಟು ಕೇಸ್ಗಳಿದ್ವು ಅಂತ ಗೊತ್ತಿರಬೇಕಲ್ವಾ ನಿಮಗೆ? ನಾನು ಎಷ್ಟು ಬಾರಿ ಜೈಲಿಗೆ ಹೋಗಿದ್ದೀನಿ ಅಂತ ಗೊತ್ತಲ್ಲ? ನಾನು 5 ಬಾರಿ ಜೈಲಿಗೆ ಹೋಗಿದ್ದೀನಿ. 1 ಬಾರಿ ಬಳ್ಳಾರಿ ಜೈಲು. ಅದರಲ್ಲೂ ನೀವು ಹೋರಾಟ ಮಾಡೋದ್ರಲ್ಲೇ ಮುಂಚೂಣಿಯಲ್ಲಿ ಇರಲಿಲ್ಲ, ಹಿಂದೆ ಕೂತು ಮಾಡ್ತಾ ಇದ್ದಂಥವ್ರು. ನೀವು ಕಾರ್ಯಕರ್ತರ ಬಗ್ಗೆ ಇಷ್ಟೊಂದು ಕಳಕಳಿಯನ್ನು ವ್ಯಕ್ತಪಡಿಸೋದು ನಾನು ನೋಡಲಿ. ನೀವು ಕಾರ್ಯಕರ್ತರು ಬೇರೆ ಕಳಕಳಿ ವ್ಯಕ್ತಪಡಿಸ್ತಾ ಇಲ್ಲ, ನಾರಾಯಣಗೌಡರನ್ನ ಯಾವ ರೀತಿ ಟೀಕೆ ಮಾಡಬೇಕು ಅಂತ ಹುಡುಕ್ತಾ ಇದ್ದೀರಿ. ನಿಮ್ಮ ಜೀವನದ ಗುರಿಯೇ ನಾರಾಯಣಗೌಡರನ್ನ ಟೀಕೆ ಮಾಡುವಂಥ ಥರದಲ್ಲಿ ಕಾಣ್ತಾ ಇದೆ ನಿಮ್ಮ ನಡವಳಿಕೆಗಳು ನೋಡಿದಾಗ. ಇದೆಲ್ಲ ಜೀವನದ ಗುರಿ. ಆತ ಕೇಳ್ತಿರುವಂಥ ಪ್ರಶ್ನೆಗಳಿಗೆ ಕನ್ನಡದ ಕಾರ್ಯಕ್ರಮ, ಅದು ಕನ್ನಡದ ವಿಚಾರವಾಗಿ ಮಾತಾಡಬೇಕು, ಇಡೀ ನಾಡಿಗೆ ಒಂದು ಸಂದೇಶವನ್ನು ಕೊಡಬೇಕು. ಕನ್ನಡದ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾ ನೀವು ಇಂಟರ್ವ್ಯೂ ಕೊಡಬೇಕೇ ಹೊರತು ಯಾವುದೋ ಒಂದು ವ್ಯಕ್ತಿಯನ್ನು ವಿರೋಧಿಸ್ತಾ ಒಂದು ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಳ್ಳೋದಲ್ಲ. ಇದ್ರ ಎಷ್ಟು ಮಟ್ಟಿಗೆ ಸರಿ ಅರ್ಥ ಆಗ್ತಾ ಇಲ್ಲ ನೋಡಿ. ಮತ್ತು ಏನು ಈ ಫೋಟೋ ಬಳಸಿದಾರಲ್ಲ, ಅವ್ರಿಗೆ ಆರೋಗ್ಯ ಸರಿ ಇಲ್ಲದಂಥ ಸಂದರ್ಭದಲ್ಲಿ ಅವ್ರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆಗೋ ಫೋಟೋವನ್ನು ಬಳಸ್ಕೊಂಡು ಕಾರ್ಯಕರ್ತರನ್ನ ಜೈಲಿಗೆ ಕಳಿಸ್ಬಿಟ್ಟು, ಕಾರ್ಯಕರ್ತರು ಜೈಲಿಗೆ ಕಳಿಸಿದ್ದಲ್ಲ ಈ ಬಾರಿ ನಾರಾಯಣಗೌಡರೇ ಜೈಲಿಗೆ ಹೋಗಿದ್ದು, ಕಾರ್ಯಕರ್ತರು ಯಾರು ಜೈಲಿಗೆ ಹೋಗಿರಲಿಲ್ಲ. ಅವರು ಜೈಲಿಗೆ ಹೋಗಿದ್ರು. ನಂತರ ಬಂದಾದ್ಮೇಲೆ ಎಷ್ಟೋ ದಿವಸಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ದಂಗಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು. ಅದನ್ನು ನೀವು ಟೀಕೆ ಮಾಡ್ತೀರಿ ಅಂದರೆ, ಅರೆ ಶಿವರಾಮಣ್ಣ, ಯಡಿಯೂರಪ್ಪ ಸಿದ್ದರಾಮಯ್ಯನವರು ಎಷ್ಟು ಗಟ್ಟಿಯಾಗಿ ಗುದ್ದಾಡ್ತಾರೆ ವಿಧಾನಸೌಧದಲ್ಲಿ, ತೊಡೆ ತಟ್ತಾರೆ, ನೀನಾ ನೋಡೋಣ ಅನ್ನುವಂಥ ಮಟ್ಟಕ್ಕಿರ್ತಾರೆ. ಆದರೆ ಯಡಿಯೂರಪ್ಪನಿಗೇನಾದರೂ ಹುಷಾರಿಲ್ಲ ಅಂತಂದರೆ, ಸಿದ್ದರಾಮಯ್ಯನವ್ರಿಗೇನಾದರೂ ಹುಷಾರಿಲ್ಲ ಅಂತಂದರೆ ಹೋಗಿ ವಿಚಾರಿಸ್ತಾರೆ, ಬೇಗ ಗುಣಮುಖರಾಗಿ ಅಂತ ಹಾರೈಸಿ ಬರ್ತಾರೆ. ಅದು ಮಾನವೀಯ ಮೌಲ್ಯಗಳು, ಮಾನವೀಯ ಗುಣಗಳು. ನಾವೆಲ್ಲ ಮೊದಲು ಮನುಷ್ಯರು, ನಂತರ ಬೇರೆ ಇನ್ನೊಂದು ಮತ್ತೊಂದು. ಆ ಮನುಷ್ಯತ್ವವು ನಿಮ್ಮ ಹತ್ರ ಇಲ್ವಲ್ಲ? ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೂ ಕೂಡ ಇಷ್ಟೊಂದು ಹೀಯಾಳಿಸ್ತೀರಿ ಅಂತಂದರೆ ನಿಮ್ಮಿಂದ ಏನು ಕಲಿಬೇಕು ಇವತ್ತಿನ ಯುವ ಪೀಳಿಗೆ? ಇದೇ ದ್ವೇಷವನ್ನು ಕಲಿಬೇಕಾ? ನಿಮ್ಮ ಹತ್ರ? ನನಗೆ ಅರ್ಥ ಆಗ್ತಾ ಇಲ್ಲ. ಬನ್ನಿ ನೋಡೋಣ. ಇಂಥ ಅಯೋಗ್ಯರು ಕನ್ನಡದ ನಾಯಕರು ಅಂತಾರೆ. ಇವರು ಕನ್ನಡದ ಹೆಸರಲ್ಲಿಲ್ಲ ಅಂದ್ರೆ ಅವ್ರ ಒಲೆ ಮೇಲೆ ಅಕ್ಕಿನೇ ಬೇಯಲ್ಲ. ಅವ್ರ ಜೀವನನೇ ಅದು. ಇವರೇನು ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ಯಾವುದೇ ವಾಣಿಜ್ಯೋದ್ಯಮಿಗಳಲ್ಲ, ಯಾವುದೋ ಜಮೀನ್ದಾರರು ಅಲ್ಲ. ಇಂಥವ್ರು ಇವತ್ತು ಐಷಾರಾಮಿ ಬದುಕು ಬರ್ತಿದ್ರೆ ಪ್ರಾಮಾಣಿಕತೆ ಅನ್ನೋದು ಎಲ್ಲಿರುತ್ತೆ? ನೀವೇ ಹೇಳಿ ನೋಡಿ. ನನಗೆ ನಗು ಬರುತ್ತೆ.
ಇವರು ಜಮೀನ್ದಾರರಲ್ಲ, ಉದ್ಯಮಿಗಳಲ್ಲ, ಇವ್ರ ಹತ್ರ ದುಡ್ಡೆಲ್ಲಿ ಬರುತ್ತೆ, ಮತ್ತು ನೀಚರು, ಈ ಪದಗಳನ್ನು ಬಹಿರಂಗವಾಗಿ ಒಬ್ಬ ನಾಯಕ ಇನ್ನೊಬ್ಬ ನಾಯಕನ ಬಳಸ್ತಾನೆ ಅಂದರೆ ನೀವೇನು ಸೀಟ್ಗೋಸ್ಕರ ಕಿತ್ತಾಡ್ತಾ ಇರುವಂಥ ರಾಜಕಾರಣಿಗಳು ಅಲ್ಲ. ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾ ಇರುವಂಥ ಹೋರಾಟಗಾರರ ಮಾತಲ್ಲಿ ಇನ್ನೊಬ್ಬ ಹೋರಾಟಗಾರನ ನೀಚ ಅನ್ನುವಂಥದ್ದು ಮಾತಾಡ್ತೀರಿ ಅಂತಂದರೆ ಜನ ಏನಂತ ತಿಳ್ಕೊಂಡು ಎಷ್ಟು ಹೋಗ್ಲಿ ಶಿವರಾಮಣ್ಣ, ಬೇರೆ ಡೈಲಾಗ್ಗಳಾದ್ರೂ ಹೊಡಿಬೇಕಲ್ಲ. 25 ವರ್ಷದಿಂದ ಇದೇ ಡೈಲಾಗ್ ಕೇಳ್ತಾ ಇದ್ದೀನಿ, ಸೇಮ್ ಡೈಲಾಗ್. ಬೇರೆ ಬೇರೆ ಡೈಲಾಗ್ ಪ್ರಾಕ್ಟೀಸ್ ಆದರೂ ಮಾಡ್ಕೊಳ್ಳಿ, ಬೇರೆ ಬೇರೆ ಡೈಲಾಗ್ ಹೊಡೀರಿ, ಜನ ಕೇಳಿ ಬೇಜಾರಾಗ್ಬಿಡಿ. ನಿಮ್ಮ 10 ವರ್ಷದ ಹಿಂದಿನ ಇಂಟರ್ವ್ಯೂ ತೆಗೆದು ನೋಡಿ, 10 ವರ್ಷದ ಇಂಟರ್ವ್ಯೂ ತೆಗೆದು ನೋಡ್ರು ಇದೇ ಮಾತನ್ನ ಮಾತಾಡಿರ್ತೀರಿ. ನೀವು ಪ್ರತಿ ವೇದಿಕೆಯಲ್ಲೂ ಪ್ರತಿ ಬಾರಿಯೂ ಕನ್ನಡದ ವಿಚಾರವಾಗಿ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ರೆ ನೀವು ನಾರಾಯಣಗೌಡರ ವಿಚಾರವಾಗಿ ಇಂಟರ್ವ್ಯೂ ಕೊಟ್ಟಿರ್ತೀರಿ. ನಿಮ್ಮೊಂದು ಪುಸ್ತಕವನ್ನ ನಾನು ಮೊನ್ನೆ ಪರ್ಚೇಸ್ ಮಾಡಿದೆ, ಇಲ್ಲೇ ಇರಬೇಕು, ನಿಮ್ಮದೊಂದು ಪುಸ್ತಕವನ್ನು ನಾನು ಮೊನ್ನೆ ಪರ್ಚೇಸ್ ಮಾಡಿದೆ, ನೋಡಿದೆ, ಇನ್ನೂ ಓದಿಲ್ಲ ನಾನು. ಇದರಲ್ಲಿ ಏನಿದೆ ಅಂತ ಓದ್ತೀನಿ, ಓದ್ಬಿಟ್ಟು ನಂತರ ನಾನು ಮಾತಾಡ್ತೀನಿ. ಸೊ ಇದರಲ್ಲಿ ಏನೇನು ಬರ್ತಿದ್ದೀರಿ, ಹುರುಳಿದ್ಯಾ ಇಲ್ವಾ ಗೊತ್ತಿಲ್ಲ, ಇದನ್ನು ಕೂಡ ವಿಶ್ಲೇಷಣೆ ಮಾಡೋಣ ನಂತರದಲ್ಲಿ. ಆದರೆ ನೋಡಿ ಶಿವರಾಮಣ್ಣ, ಉದ್ಯಮಿಗಳಲ್ಲ, ಇವ್ರ ದುಡ್ಡಲ್ಲಿಂದ ಬರುತ್ತೆ ನೋಡಿ. ಮತ್ತು ಈ ಥರದೊಂದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿಯನ್ನು ಮೊದಲು ಹೊಡೆದಾಕಬೇಕು. ಅಂದರೆ ಹೊಡೆದಾಕಬೇಕು ಅಂತಂದರೆ ಅದನ್ನು ಹೋಗಿಸ್ಬೇಕು. ಈ ಮೀಡಿಯಾಗಳಲ್ಲಿ ಕೂತಿರೋರು ಇರ್ತಾರಲ್ಲ, ಇವರ ಕನ್ನೆ ಏನಾಗುತ್ತೆ, ದುಡ್ಡು ಹೆಂಗೆ ಬರುತ್ತೆ ಕನ್ನಡ ಹೊರ. ಅರೆ ಇದೇ ರಾಜಕಾರಣಿಗಳನ್ನ ಕೇಳಲ್ಲ, ಸರ್ ನೀವು ಆ ಗರ್ಭ ಶ್ರೀಮಂತರು, ಅದು ನೀವು ಆ ಕಡೆ ಒಂದು ಕಡೆ ಸಾಹುಕಾರ, ನೀವು ಈ ಕಡೆ ಅದು ಇದು ಅಂತೇಳಿ ಹೋಗ್ಲಿ ಅಟ್ಟಕ್ಕೆ ಕೇಳಿಸ್ತೀರಿ. ಅವ್ರಿಗೆ ಹೆಂಗೆ ದುಡ್ಡು ಬಂತು ಅಂತ ಕೇಳಲ್ಲ. ಆದರೆ ಕನ್ನಡ ಹೋರಾಟಗಾರರು ಮಾತ್ರ ಹೆಂಗೆ ದುಡ್ಡು ಬಂತು ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ಬಿಟ್ಟು ನಿಮ್ಮ ಮುಂದಿನ ಗುರಿ ಏನು, ಕನ್ನಡದ ಆಗುಹೋಗುಗಳೇನು, ಕನ್ನಡ ಹೇಗೆ ಕಟ್ಟಬೇಕು, ಕನ್ನಡಿಗರ ಕನ್ನಡ ಅನ್ನದ ಭಾಷೆ ಆಗಬೇಕು, ಅದಕ್ಕೆ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಹೋರಾಟಗಳನ್ನ ರೂಪಿಸ್ತಾ ಇದ್ದೀರಿ, ಕನ್ನಡಕ್ಕೆ ಯಾವ್ಯಾವ ದೊಡ್ಡ ದೊಡ್ಡ ಸಮಸ್ಯೆಗಳು, ಈ ರೀತಿ ಪ್ರಶ್ನೆಗಳು ಇಲ್ಲ. ಅದರಲ್ಲಿ ಬರೀ ವೆಡ್ಸಸ್ ನೋಡಿ. ಇವರು ರಾಘವೇಂದ್ರ ಅನ್ನೋರು ನನಗೆ ಪರಿಚಯ ಇರ್ತಾರೆ, ಆದರೆ ಯಾತಕ್ಕೆ ಈ ರೀತಿಯಾಗಿ ಸುದ್ದಿ ಮಾಡಿ ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ ನನಗಂತೂ ಅರ್ಥ ಆಗಿಲ್ಲ. ನಾರಾಯಣಗೌಡ ವರ್ಸಸ್ ಶಿವರಾಮೇಗೌಡ, ಏನಿದು ಅರ್ಥ? ಯಾರು ವರ್ಸಸ್ ಯಾರೂ ಇಲ್ಲ. ನಾವು ಒಬ್ರು ಯಾರೋ ಮನಸ್ಸಲ್ಲಿದ್ದರೆ ಅದನ್ನು ಈ ರೀತಿಯಾಗಿ ಬಿಂಬಿಸುವಂಥದ್ದು ಮೀಡಿಯಾಗಳು ಏನು ಮಾಡಬೇಕು, ಇಬ್ಬರನ್ನು ಒಂದು ಮಾಡುವಂಥದ್ದು ನೋಡಬೇಕು, ಕಿತ್ತಾಕುವಂಥದ್ದು ನೋಡಬಾರ್ದು. ಆದರೆ ಈ ರೀತಿಯಾಗಿ ವೆಚ್ಚಸ್ ಕೊಟ್ಟು ಅವ್ರ ಕಾರ್ಯಕರ್ತರು ಇವ್ರ ಕಾರ್ಯಕರ್ತರಿಗೆ ದ್ವೇಷ ಹುಟ್ಟೋ ರೀತಿಯಲ್ಲಿ ಮಾಡ್ತಿರಲ್ಲ, ಎಷ್ಟು ಮಟ್ಟಿಗೆ ಸರಿ? ಮತ್ತೆ ಮಗಳ ಮದುವೆ ಹೇಳ್ತಾ ಇದ್ರು, ಬನ್ನಿ ನೋಡೋಣ ಮುಂದೆ ಏನು ಮಾತಾಡಿದಾರೆ ನೋಡ್ತಾ ಮಾತಾಡೋಣ. ಐಷಾರಾಮಿ ಬದುಕು ಬರ್ತಿದ್ರೆ ಪ್ರಾಮಾಣಿಕತೆ ಅನ್ನೋದು ಎಲ್ಲಿರುತ್ತೆ, ನೀವೇ ಹೇಳಿ. ಐಷಾರಾಮಿ ಜೀವನ ಹೆಂಗ್ ಬಂತು? ಐಷಾರಾಮಿ ಜೀವನ ಮಾಡಿದವರೆಲ್ಲ ಪ್ರಾಮಾಣಿಕತೆ ಇರುತ್ತಾ? ಅರೆ ಐಷಾರಾಮಿ ಜೀವನ ಮಾಡಿದವರೆಲ್ಲ ಅಪ್ರಾಮಾಣಿಕರ ಹಂಗಂದ್ರೆ? ಸ್ನೇಹಿತರೆ, ಶಿವರಾಮ್ರವರು ಈಗಲೂ ನನ್ನ ಮನೆಗೆ ಬರಲಿ, ನಾನು ಕಟ್ಟುವಂಥ ತೆರಿಗೆ ಹಣವನ್ನು ಎಷ್ಟು ಕಟ್ತಾ ಇದ್ದೀನಿ, ನನ್ನ ಬಿಸ್ನೆಸ್ ಏನು ತೋರಿಸ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಐಷಾರಾಮಿ ಜೀವನ ಮಾಡ್ತಿದ್ದಂಗೆ ಅವರೆಲ್ಲರೂ ಕಳ್ಳರು ಅಂತಲ್ಲ. ನಾನು ಐಷಾರಾಮಿ ಜೀವನ ಮಾಡ್ತಾ ಇದ್ದೀನಿ, ಹೌದು. ಹೇಗೆ ದುಡಿತೀನಿ, ಹೌದು. ಒಂದಷ್ಟು ವ್ಯವಹಾರಗಳು ಮಾಡ್ತೀನಿ, ಹೌದು. ಇಲ್ಲಿ ಈಗ ನಾರಾಯಣಗೌಡರು ವಿಚಾರಕ್ಕೆ ಬರೋಣ. ನಾರಾಯಣಗೌಡರು ವಿಚಾರ ಮಾತಾಡ್ತಾರೆ. ಅರೆ ನಾರಾಯಣಗೌಡರು ದುಡಿತಾ ಇಲ್ಲ, ಐಷಾರಾಮಿ ಜೀವನ ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ಪ್ರಶ್ನೆ. ನೋಡಿ, ನಾರಾಯಣಗೌಡರು ಸರ್ಕಲ್ ಇದೆಯಲ್ಲ, ಬಹಳ ಗಟ್ಟಿಯಾದಂಥ ಸರ್ಕಲ್ ಇದೆ. ಮತ್ತು ಅವ್ರಿಗೆ ಒಂದಷ್ಟು ಎಲ್ಲ ರೀತಿಯಲ್ಲೂ ಗಟ್ಟಿಯಾಗಿ ನಿಲ್ಲುವಂಥ ಸಹಕಾರ ಕೊಡುವಂಥ ಉದ್ಯಮಿಗಳಿದ್ದಾರೆ, ಮತ್ತು ರಿಲೇಟಿವ್ಸ್ಗಳಿದ್ದಾರೆ, ಸ್ನೇಹಿತರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಆ ರೀತಿಯಾದ ಕಾರ್ಯಕರ್ತರುಗಳನ್ನ ಅವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದು ಅವರ ಹೆಚ್ಚಳಿಕೆ. ಒಂದಷ್ಟು ಜನ ಉದ್ಯಮಿಗಳು, ಒಂದಷ್ಟು ಜನ ಅಧಿಕಾರಿಗಳು, ಒಂದಷ್ಟು ಜನ ಸಂಬಂಧಿಕರು ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸಕ್ಕೆ ತಗೊಳಪ್ಪ ಅಂಥೇಳಿ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಅಥವಾ ₹1, ₹2 ಸಹಾಯ ಮಾಡೋರಿದ್ದಾರೆ. ಅದರಿಂದ ಅವರು ಒಂದಷ್ಟು ಸಹಾಯ ಮಾಡ್ತಾರೆ, ಒಂದಷ್ಟು ಕನ್ನಡದ ಕೆಲಸ ಮಾಡ್ತಾರೆ, ಒಂದಷ್ಟು ಜೀವನ ಮಾಡ್ತಾರೆ. ತಪ್ಪೇನಿದೆ? ಮತ್ತೆ ನಾವು ಅವರನ್ನು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಒಬ್ಬ ಕನ್ನಡ ಹೋರಾಟಗಾರನ್ನ ಈ ರೀತಿಯಾಗಿ ಹೀಯಾಳಿಸ್ತಾ ಇದ್ದೀನಿ ಅಂತೇಳಿ ಹೊರಗಡೆ ಗೊತ್ತಿರಬೇಕು, ನೀವು ಆ ಅರಿವಿರಬೇಕು ನಿಮಗೆ. ಒಬ್ಬ ಹೋರಾಟಗಾರ ಆಗಿದ ತಕ್ಷಣ, ಕನ್ನಡ ಹೋರಾಟಗಾರ ಆಗಿದ ತಕ್ಷಣ ಅವನು ಐಷಾರಾಮಿ ಬದುಕಬಾರ್ದು. ಕಾರಲ್ಲಿ ಓಡಾಡಬಾರ್ದು, ಒಳ್ಳೆ ಕಾರಲ್ಲಿ ಓಡಾಡಬಾರ್ದು, ಒಳ್ಳೆ ಬಟ್ಟೆ ಹಾಕಬಾರ್ದು, ಕುತ್ತಿಗೆಗೆ ಒಂದು ಚೈನ್ ಹಾಕಬಾರ್ದು, ಕೈಗೊಂದು ಉಂಗುರ ಹಾಕಬಾರ್ದು, ಕೈಗೊಂದು ಬಳೆ ಹಾಕಬಾರ್ದು, ಒಳ್ಳೆ ಮನೆಯನ್ನು ಕಟ್ಕೊಂಡಿರಬಾರ್ದು.
ಕಿತ್ತೋಗಿರೋ ಶೀಟ್ ಮನೇಲಿರಬೇಕು, ಹೆಂಚು ಮನೇಲಿರಬೇಕು ಅಲ್ವಾ? ಬಸ್ಸಲ್ಲಿ ನಡ್ಕೊಂಡು ಓಡಾಡಬೇಕು, ಬಸ್ಸಲ್ಲಿ ಓಡಾಡಬೇಕು, ಅವಾಗ ಪ್ರಾಮಾಣಿಕತೆ ಮಾತ್ರವೇ. ಕಾರಲ್ಲಿ ಓಡಾಡಬಾರ್ದು, ಒಳ್ಳೆ ಮನೆಯನ್ನು ಕಟ್ಟಬಾರ್ದು. ಇದಿರಲಿ, ನಾರಾಯಣಗೌಡರು ಒಂದು ಮನೆಯನ್ನು ಕಟ್ಟಿದ್ರು, ಆ ಮನೆ ಕಟ್ಟಿದ್ದಕ್ಕೆ ಅದು ಎಷ್ಟು ಜನಕ್ಕೆ ಕಣ್ಣು ಕೆಂಪಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅದ್ರ ಹಿಂದಿನ ಶ್ರಮ ಅವ್ರಿಗೆ ಗೊತ್ತಿರುತ್ತೆ. ಸಾಲನೋ ಸೋಲಾನೋ ಹೊರಗಡೆ ಒಂದು ಇಮೇಜ್ ಇದೆ ನಾರಾಯಣಗೌಡರಿಗೆ, ಅದೇ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು ಆಸೆ ಅವ್ರಿಗೂ ಇದೆ. ಅವ್ರಿಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ, ಕುಟುಂಬ ಇರುತ್ತೆ, ಅವ್ರದ್ದು ವೈಯಕ್ತಿಕ ಜೀವನ ಇರುತ್ತೆ ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಸಾಕಷ್ಟು ಜನರಿಗೆ ಇರಲ್ಲ. ಹೆಂಗೆ ಬಂತು ದುಡ್ಡು, ಬರೀ ದುಡ್ಡು ಹೆಂಗೆ ಬಂತು ದುಡ್ಡು? ಅರೆ ಭಿಕ್ಷೆ ಬೇಡಿರ್ತಾರೆ ಕಂಡ್ರೆ ನಿಮ್ಗೆ ಯಾಕ್ರಿ ಬೇಕು? ಅಥವಾ ಯಾರ್ದನ್ನ ಸಾಲ ತಂದಿರ್ತಾರೆ ಕಂಡ್ರೆ ನಿಮ್ಗೆ ಯಾಕ್ರಿ ಬೇಕು? ನನಗೆ ತಿಳಿದಿರುವಂಥ ಸ್ನೇಹಿತರೆ, ಇವತ್ತು ನಾರಾಯಣಗೌಡರಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಇದೆ, ಕೋಟ್ಯಾಂತರ ರೂಪಾಯಿ ಸಾಲ ಇದೆ. ಅದು ಎರಡನೇ ಮಾತು, ಅದನ್ನು ನಿಭಾಯಿಸ್ಕೊಂತಾರೆ. ಆ ಥರ ಇದ್ರೂ ಕೂಡ ಶಿವರಾಮಣ್ಣ ಆಗ್ಲಿಂದಲೂ ಕೂಡ ಸಭೆ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಗೆ ಎರಡು ಇಡ್ಲಿ ಕೊಡಿಸ್ತಾ ಇದ್ರು. 10 ರೂಪಾಯಿ ಇಡ್ಲಿ ಇರೋ ಸಂದರ್ಭದಲ್ಲೂ ನಿಮ್ಗೆ ಮುಂಚೆನೇ 2 ಇಡ್ಲಿ ಕೊಡಿಸಿ ನಿಮ್ಗೆ ಹೊಟ್ಟೆ ತುಂಬ ತಿನ್ನಿಸಿ ನಂತರ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ರು, ನೀವು ಖಜಾನ್ಸಿ ಆಗಿರುವಾಗ. ನಾನು ಕಣ್ಣಾರ ನೋಡಿರುವಂಥದ್ದು. ನಾವೇನಾದರೂ ತಂಡವಾಗಿ ಅರಸೀಕೆರೆಗೆ ಹೋದ್ರೆ, ಮಾಳೇಕಲ್ ತಿರುಪ್ತಿಗೆ ಹೋದ್ರೆ, ಅಲ್ಲಿ ಅವ್ರ ಮನೇಲಿರುವಂಥ ನಾಟಿ ಕೋಳಿಯನ್ನು ಸಾಕಿರುವಂಥ ನಾಟಿ ಕೋಳಿಯನ್ನು ಕುಯಿಸಿ ಒಳ್ಳೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ನೀವು ತಿಂದಿದ್ದೀರಿ, ನಾನು ತಿಂದಿದ್ದೀನಿ. ಇದೆಲ್ಲ ಮರಿಬಾರ್ದು ಶಿವರಾಮಣ್ಣ. ಅವ್ರ ಮನೆಗೆ ಹೋದ್ರೆ, ವಿಜಯನಗರದಲ್ಲಿ ಅವ್ರ ಮನೆಗೆ ಹೋದ್ರೆ ಅನ್ನಪೂರ್ಣೇಶ್ವರಿ ಅಂತೇಳಿ ಎಲ್ಲ ಹೊಗಳ್ತಾ ಇದ್ರು ಅವ್ರ ಮಿಸಸ್ನ, ವಿಶಾಲಾಕ್ಷಕ್ಕೆ ಅವ್ರನ್ನ. ಹೊಟ್ಟೆ ತುಂಬ ಊಟ ಹಾಕ್ತಾರೆ ಅಂತೇಳಿ ಎಲ್ಲ ಸಭೆಗಳಲ್ಲಿ ನೀವೇ ಹೋಳಿದಿರಲ್ಲ, ಸಾಕಷ್ಟು ಸಭೆಗಳಲ್ಲಿ ಆ ಸಂದರ್ಭದಲ್ಲಿ ಆ ರೀತಿ ಎಲ್ಲರಿಗೂ ಊಟ ಹಾಕಿದ್ದಾರೆ. ಇವತ್ತು ಕೂಡ 100 ಜನ ಕಾರ್ಯಕರ್ತರು ಬಂದರು, 100 ಜನಕ್ಕೂ ಮಟನ್ ಊಟ ಕೊಡಿಸುವಂಥ ಶಕ್ತಿ, ಇಚ್ಛಾಶಕ್ತಿ ಅವ್ರ ಮನಸ್ಸಲ್ಲಿದೆ. ಹೊಟ್ಟೆ ತುಂಬ ಊಟ ಹಾಕುವಂಥ ಇಚ್ಛಾಶಕ್ತಿಯಲ್ಲಿದೆ. ನಾನು ಬೇರೆ ಹೋರಾಟಗಾರ ನೋಡಿ ಚಿತ್ರಾನ್ನ ಕೊಡಿಸೋದಕ್ಕಿಂತ ಮುಂದೆ ನೋಡ್ತಾರೆ. ನೀವೆಂಗೋ ಗೊತ್ತಿಲ್ಲ, ನಿಮ್ಮ ಹುಡುಗರು ಕೇಳಬೇಕು ಚಿತ್ರಾನ್ನ ಕೊಡಿಸ್ತಿರೋ ಇಲ್ವೋ. ಅವನು ಲೂಟಿ ಮಾಡ್ತಾನೆ ಕೊಡ್ತಾರೆ. ಎಲ್ಲಿ ಲೂಟಿ ಮಾಡಿದ್ದಾರೆ? ಯಾರನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಲೂಟಿ ಮಾಡಿದ್ದಾನೆ, ತಮ್ಮನಿ ಕಂಪ್ಲೇಂಟ್ ಕೊಟ್ಟು ಇದಕ್ಕೆ ಮಾಡಿದಾನಪ್ಪ ಅಂತ ಹೇಳಿ, ಹೌದು ನಾವು ಸೇರಿ ನಾರಾಯಣಗೌಡರನ್ನ ಬೈಯೋಣ, ಈ ರೀತಿ ಯಾಕೆ ಲೂಟಿ ಮಾಡ್ತೀರಿ ಅಂತೇಳಿ, ಅದು ಬೇರೆ ಮಾತು. ಆದರೆ ಕ್ಷುಲ್ಲಕ ಕಾರಣಗಳಿಗೆ ಅವ್ರದ್ದೇ ಆದಂಥ ಒಂದು ದಾರಿಯಲ್ಲಿ ನಡೀತಾ ಇರುವಾಗ, ಮತ್ತೊಂದಷ್ಟು ಕನ್ನಡದ ಕೆಲಸ ಪ್ರಾಮಾಣಿಕವಾಗಿ ನಡೀತಾ, ಅವ್ರು ಏನೇ ಮಾಡಲಿ, ಒಂದು ವೇಳೆ ನಾರಾಯಣಗೌಡರು ತಪ್ಪು ಮಾಡಿದ್ರು ಕೂಡ ನಾವು ಅವ್ರ ಪರ ನಿಲ್ಬೇಕು ಇವತ್ತು. ಯಾಕೆಂದರೆ ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ರೀತಿಯಾದ ತಪ್ಪುಗಳನ್ನ ಬಿಟ್ಟು ಸಣ್ಣ ಪುಟ್ಟ ತಪ್ಪು ನಾವೆಲ್ಲವೂ ಕೂಡ ಅವ್ರ ಜೊತೆ ನಿಲ್ಲಬೇಕು. ಯಾಕೆಂದರೆ ಒಂದಷ್ಟು ಗಟ್ಟಿಯಾದ ಸಂಘಟನೆ ಕಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ದೊಡ್ಡತನ ನಿಮ್ಮಲ್ಲಿ ಯಾಕೆ ಬರ್ತಲ್ಲ ನನಗಂತೂ ಗೊತ್ತಾಗ್ತಲ್ಲ. ನೋಡೋಣ ಬನ್ನಿ ಮುಂದೆ ಏನು ಮಾತಾಡಿದ್ದಾರೆ ಅಂತ. ಎಲ್ಲಿರುತ್ತೆ ನೀವೇ ಹೇಳಿ. ದುಡಿಮೆ ಯಾವುದು, ಇನ್ಕಮ್ ಎಲ್ಲಿ ಬರ್ತದೆ? ಇದೇ ಹೇಳಿದಂಥದ್ದು. ಈ ಪತ್ರಕರ್ತರುಗಳು ಇದನ್ನೇ ಒಂದು ಹಾಬಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡ ಹೋರಾಟಗಾರರ ದುಡಿಮೆ ಎಲ್ಲಿ ಬರುತ್ತೆ? ಅರೆ ಅವ್ರ ಮಗಳಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡಿದ್ರು, ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಒಂದೇ ಸಹಾಯ ಮಾಡೋರಿರ್ತಾರೆ, ಅಥವಾ ಅವ್ರದ್ದೇ ಆದಂಥ ಆದಾಯಗಳ ಮೂಲ ಇರ್ತವೆ. ಸರಿ, ಒಂದು ಐಷಾರಾಮಿಯಾಗಿ ಬದುಕಲೇಬಾರ್ದ? ಹಂಗಾಗಿ ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡು ನಾರಾಯಣಗೌಡರು ಓಡಾಡ್ಬೇಕಾ ರಸ್ತೆಯಲ್ಲಿ? ಕನ್ನಡ ಹೋರಾಟಗಾರರು ಮೇಲಿಗೆ ಬರಲೇಬಾರ್ದು. ಯಾವನೋ ಒಬ್ಬ ಆಂಧ್ರದವನೇನಾದ್ರು ಬೆಂಗಳೂರು ಬಂದು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅಣ್ಣ ಅಂತ ಅವ್ರ ಹತ್ರ ಹೋಗ್ತೀರಿ. ಒಬ್ಬ ಮಾರ್ವಾಡಿ ಬಂದು ಹೋಗಿ ಅಲ್ಲಿ ಚಿಕ್ಕಪೇಟೆ, ಬಳೆಪೇಟೆ, ಅಕ್ಕಿಪೇಟೆ ನೋಡಿ ಮಾರ್ವಾಡಿಗಳು ಬಂದು ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾರೆ, ಅವ್ರಿಗೆ ಹೋಗಿ ನಮಸ್ಕಾರ ಸಾರ್, ಸಲಾಂ ಸಾರ್ ಅಂತೀನಿ. ಅದೇ ಒಬ್ಬ ಕನ್ನಡಿಗ ಒಂದು ಬದುಕನ್ನು, ಸುಂದರವಾದ ಒಂದು ಬದುಕನ್ನು ಕಟ್ಕೊಂಡ್ಬಿಟ್ರೆ ನೀವು ಈ ರೀತಿ ಹೀಯಾಳಿಸ್ತಿರಲ್ಲ, ಹೋರಾಟಗಾರನಿಗೆ ಹೆಂಗೆ ಬಂತು ಅಂತ ಪ್ರಶ್ನೆ ಮಾಡ್ತಿರಲ್ಲ. ಅರೆ ಹೋರಾಟಗಾರನಿಗೆ ಜೈಲಿಗೆ ಹೋದ್ರು, ಎಲ್ಲಿಂದ ಬಂತು ದುಡ್ಡು ನಿಮಗೆ? ಅಷ್ಟು ಜನ ಬಿಡಿಸ್ಕೊಂಡು ಕರ್ಕೊಂಬಂದ್ರಲ್ಲ ಅಂತ ಯಾರು ಕೇಳಲಿಲ್ಲ. ಸಾಲ ಸೋಲ ಮಾಡ್ದ ನೀನು, ಅಷ್ಟು ಜನ ಬಿಡಿಸ್ಕೊಂಬಂದಲ್ಲಪ್ಪ ಅಂತ ಯಾರು ಕೇಳಲ್ಲ. ನೀವು ಜೈಲಲ್ಲಿ ಇದ್ರಲ್ಲ, ನಿಮ್ಮ ಜೈಲಲ್ಲಿ ಏನಿತ್ತು, ಆರೋಗ್ಯ ಪರಿಸ್ಥಿತಿ ಹೆಂಗಿತ್ತು ಅಂತ ಯಾರು ಬಂದು ಕೇಳಲ್ಲ. ನಾರಾಯಣಗೌಡ್ರೆ, ನೀವು ಜೈಲಲ್ಲಿ ಇದ್ರಲ್ಲ, ಆರೋಗ್ಯದ ಪರಿಸ್ಥಿತಿ ಏನಾಯ್ತು, ನಿಮ್ಮ ಕುಟುಂಬ ಏನಾಯ್ತು, ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದು ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ ಅಂತ ಯಾರು ನೀವು ಮಾತಾಡಲಿಲ್ಲ. ಆದರೂ ಕೇಳಿ ಅವ್ರ ಪಾಡು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ನೀವು ಈ ರೀತಿ ಹೀಯಾಳಿಸ್ತೀರಿ ಅಂದರೆ ಎಷ್ಟು ಮಟ್ಟಿಗೆ ಸರಿ? ನಾಲ್ಕು ಜನ ಹುಡುಗರು ಬಂದ್ರೆ ನಿಮ್ಮನ್ನು ಬಿಟ್ಟೋಬಾರ್ದು ಅಂದ್ರೆ ಅವ್ರ ಮೇಲೆ 4 ಕೇಸ್ ಹಾಕಿಸ್ಬಿಡ್ಬೇಕು. ಯಾವುದೋ ಹೆಣ್ಸು ಯೂತನ ಮೇಲೆ. ನಾನು ಶಿವರಾಮಣ್ಣನಿಗೆ ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ. ಈಗ ಶಿವರಾಮಣ್ಣ ಈ ಥರ ನಮ್ಮನ್ನು ಕೇಸ್ ಹಾಕ್ಸಿ ನಮ್ಮ ಜೊತೆ ಇಟ್ಕೊಂಡಿದ್ದಾನೆ. ಆ ಥರ ಕೇಸ್ ಹಾಕ್ಸಿ ಜೊತೆಲಿ ಇಟ್ಕೊಂಡು ನೀವು ಇವತ್ತು ಇರಲೇಬೇಕಾಗಿತ್ತಲ್ಲ. ಪ್ರವೀಣ್ ಕುಮಾರ್ ಶೆಟ್ಟರ್ಗೂ ಅವತ್ತು ಕೇಸ್ ಹಾಕ್ಸ್ಕೊಂಡ್ರು. ಪ್ರವೀಣ್ ಕುಮಾರ್ ಶೆಟ್ಟರ್ ಯಾಕೆ ಆಚೆ ಹೋದ್ರು? ಬೇರೆಯವರೆಲ್ಲ ಯಾಕೆ ಆಚೆ ಬಂದರು? ನಾನು ಕೂಡ ಕೇಸ್ ಹಾಕಿ ನಾನು ಯಾಕೆ ಆಚೆ ಬಂದು? ಆ ರೀತಿಯಾದಂಥ ಉದ್ದೇಶ ಇದ್ದಿದ್ರೆ ಹೋರಾಟಕ್ಕೆ ಬರುವಂಥ
ಹುಡುಗರನ್ನ ಕುಗ್ಗಿಸ್ಲಿಕ್ಕೋಸ್ಕರ ಮಾತಾಡುವಂಥ ಮಾತುಗಳಿದೆಲ್ಲ. ಕೇಸ್ ಹಾಕಿಸ್ಬಿಟ್ಟು ಜೊತೆಲಿ ಇಟ್ಕೊಳ್ಳುವಂಥ ಅನಿವಾರ್ಯತೆಗಳು ಇದೆಯೋ ಇಲ್ಲೋ ಅನ್ನುವಂಥದ್ದು ಜನನೂ ಡಿಸೈಡ್ ಮಾಡ್ತಾರೆ. ನೀವು ಸುಮ್ಮನೆ ಈ ರೀತಿಯಾಗಿ ಬೇಸ್ಲೆಸ್ ಅಲ್ಲಿರುವಂಥ ವಾದಗಳನ್ನ ಮಾತಾಡಿದ್ರೆ ಕನ್ನಡ ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ ಹೊರತು ಬೇರೆ ಏನೂ ಅಲ್ಲ. ಇವತ್ತು ಕನ್ನಡ ಹೋರಾಟ ಶಾಲೆ ಹಾಕೊಂಡು ಬೀದಿಗೆ ಬರೋಕ್ಕೆ ಹುಡುಗರುಗಳು ಭಯ ಬೀಳ್ತಾರೆ. ನಾವು ಪ್ರಾರಂಭದಿಂದಲೇ ಬಂದಂಥ ಹುಡುಗರುಗಳು ಯಾರು ಇವತ್ತು ಬರೋದಿಲ್ಲ. ಯಾತಕ್ಕೆಂದ್ರೆ ಈ ರೀತಿಯಾಗಿ ಭಯ ಎಕ್ಸಿದ್ರೆ ಬಂದರೆ ಆ ಥರ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಯಾರು ಕನ್ನಡ ಚಳವಳಿಗೆ ಬರ್ತಾರೆ ನಿಮ್ಮ ರೀತಿ ಮಾತಾಡ್ತಾ ಹೋದ್ರೆ? ಇರುತ್ತೆ, ನೋಡ್ತೀನಿ ಸರ್, ನಾನು ನೋಡ್ತಾರಂತೆ ಅವನ ನಾನ ಲಾಸ್ಟಲ್ಲಿ ನೋಡ್ತೀನಿ ಅವನ. ಹಂಗಂದ್ರೆ ಇವ್ರ ಉದ್ದೇಶ ಏನು ಅಂದರೆ ಒಂದು ಸಂಘಟನೆಯನ್ನು ಕಟ್ಟಿ ಕನ್ನಡದ ಆಗುಹೋಗುಗಳಿಗೆ ಸ್ಪಂದಿಸಿ ಕನ್ನಡಕ್ಕೋಸ್ಕರ ಏಳಿಗೆಯಾಗಿ ದುಡಿಯುವಂಥದ್ದಲ್ಲ ಇವರ ಉದ್ದೇಶ. ಉದ್ದೇಶ ಏನು? ನಾರಾಯಣಗೌಡರು ನೀನಾ ಅಥವಾ ನಾನಾ ಅಂತ ನೋಡುವುದು. ಅಂದರೆ ನಿಮ್ಮ ಫೈಟ್ ನಾರಾಯಣಗೌಡರ ವಿರುದ್ಧ ಅಷ್ಟೇ, ಕನ್ನಡಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಲ್ಲ ಅನ್ನುವ ಥರದಲ್ಲಿ ನೀವೇ ಹೇಳ್ತಾ ಇದ್ದೀರಿ, ನಾನೇನು ಹೇಳ್ತಿಲ್ಲ. ಸರ್ವಾಧಿಕಾರಿಗಳು ನಾನು ಬಿಟ್ಟು ನಿಜವಾದ ಸರ್ವಾಧಿಕಾರಿಗಳು ಯಾರೋ? ಯಾತಕ್ಕೋಸ್ಕರ ನೀವು ಸಂಘಟನೆ ಬಿಟ್ಟು ಹೊರಗೆ ಬಂದ್ರಿ? ನಿಮ್ಮ ಮಾತಲ್ಲಿ ನಡೀಲಿಲ್ಲ ಅಂತೇಳಿ, ನನ್ನ ಸರ್ವಾಧಿಕಾರತನ ನಡೆದಿಲ್ಲ ಅಂತೇಳಿ ಹೊರಗೆ ಬಂದ್ರಿ ಅಂತ ನಾನು ಹೇಳ್ತೀನಪ್ಪ. ನೋಡಿ, ಸಂಘಟನೆಯಲ್ಲಿ ಒಂದು ಶಿಸ್ತನ್ನೇ ಇರಬೇಕು. ಆ ಶಿಸ್ತನ್ನು ಕಾಪಾಡಿ ಅಂತ ಹೇಳಿದಂಥದ್ದನ್ನು ಸರ್ವಾಧಿಕಾರ ಆಗ್ಬಿಟ್ರೆ ಹೇಗೆ? ಶಿಸ್ತನ್ನು ಕಾಪಾಡುವಂಥದ್ದು ಸರ್ವಾಧಿಕಾರವೇ? ಮತ್ತೆ ನಾನು ಹೇಳಿದ್ದೇ ನಡಿಬೇಕು ಅಂತ ವಾದ ಮಾಡಿದಂಥವ್ರು ನೀವು ಸಂಘಟನೆ ಬಿಟ್ಟು ಹೋದವ್ರು ಅವರ ನೀವಾ? ನೋಡಿ, ನಾನು ಎಲ್ಲ ವಿಚಾರದಲ್ಲೂ ಕೂಡ ಸರಿ ಇದ್ದಾರೆ, ಎಲ್ಲ ವಿಚಾರದಲ್ಲೂ ಕೂಡ ಪರಿಪಕ್ವ ಅಂತ ಹೇಳಲ್ಲ. ನಾನು ಕೂಡ ತಪ್ಪಿತಸ್ಥಾನೆ, ನಾರಾಯಣಗೌಡರು ಕೂಡ ತಪ್ಪಿತಸ್ಥಾನೆ. ಎಲ್ಲ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಲ್ಲ, ಎಲ್ಲೋ ಒಂದೊಂದು ನ್ಯೂನತೆಗಳಿರ್ತವೆ. ಹಾಗಂದ ಮಾತ್ರಕ್ಕೆ ಏನೋ ಆಗೋಗಿದೆ, ಆಯಿತು. ಇನ್ಮೇಲಾದರೂ ಇಷ್ಟು ವರ್ಷಗಳಾಯಿತು, 2005 ನಂತರ ಇವಾಗ 2025 ಬರ್ತಾ ಇದೆ, 20 ವರ್ಷ ಆಯಿತು. 20 ವರ್ಷ ನಂತರವೂ ಹಳೇ ಟೇಪ್ ರೆಕಾರ್ಡ್ ಅಂತಂದರೆ ಕಲರ್ ಪಿಕ್ಚರ್ ತೋರಿಸಿ OTTಗಳು ಬಂದಿದ್ದಾವೆ. ಇವತ್ತು ಹಳೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾನೇ ತೋರ್ಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಶಿವರಾಮಣ್ಣ? ನಾನಿನ್ನೂ ನೋಡ್ತಾ ಹೋದರೆ ತುಂಬ ಇದ್ದಾವೆ ಸ್ನೇಹಿತರೆ. ನಾನೊಂದು 2 ನಿಮಿಷ ಈ ವಿಚಾರವಾಗಿ ಮಾತನ್ನು ಮುಗಿಸ್ತೀನಿ. ಇದು ಸರಿಯಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? ಶಿವರಾಮಣ್ಣನಿಗೆ ಬೇರೆ ಯಾರು ಬೇರೆ, ನಾನೇ ಕೇಳ್ತೀನಿ, ನೀವೆಷ್ಟು ಹೋರಾಟಗಳನ್ನು ಮಾಡಿದ್ದೀರಿ? ನೀವೆಷ್ಟು ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದೀರಿ? ನೀವೆಷ್ಟು ಬಾರಿ ಜೈಲಿಗೆ ಹೋಗಿದ್ದೀರಿ? ನೀವೆಷ್ಟು ಬಾರಿ ಲಾಠಿ ಎತ್ತಿದ್ದೀರಿ? ನೀವು ಮೊದಲು ಮುಂದೆ ಹೇಳಿ. ನನಗೆ ಹೇಳಿದ್ರಲ್ಲ, ಯಾವನೋ ಒಬ್ಬ ಸಂಘಟನೆ ಅವನಿಗೆ ಅರಿವಿಲ್ಲ ಅಂದ ಉಡಾಫೆ ಮಾತನ್ನು ಮಾತಾಡಿದ್ರಲ್ಲ, ನಾನು ನಿಮಗೆ ಯಾವನವನು ಶಿವರಾಮ್ ಹೇಳ್ತಾ ಇದ್ದಾನೆ ಅವನಿಗೆ ಅರಿವಿಲ್ಲ ಅಂತೇಳಿ ನಾನು ಹೇಳ್ಬೋದು. ಆದರೆ ನಾನು ಹೇಳಲ್ಲ ಶಿವರಾಮಣ್ಣ. ನಿಮ್ಮ ರೀತಿ ನಾಲಿಗೆಯನ್ನು ಅಸಹ್ಯ ಮಾಡ್ಕೊಳ್ಳಿಕ್ಕೆ ನನಗಿಷ್ಟ ಇಲ್ಲ. ಯಾವುದೋ ಒಬ್ಬ ಕನ್ನಡ ಹೋರಾಟಗಾರನ ಹೀಯಾಳಿಸೋದಕ್ಕೆ ಅಷ್ಟ ಇಲ್ಲ. ನಾನು ಹಿಂದೆ ಕೂಡ ಹೀಯಾಳಿಸ್ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ. ಆದರೆ ಈಗ ಸರಿಪಡಿಸ್ಕೊಂಡಿದ್ದೀನಿ ಅದನ್ನು. ನನಗೆ ಇದ್ದಂಥ ವಯಸ್ಸಿನ ಕೊರತೆ, ಒಂದಷ್ಟು ಅನುಭವದ ಕೊರತೆಯಿಂದ ಮಾಡಿಬಿಟ್ಟಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಮಾತಾಡಿದ್ದೀನಿ, ಆದರೆ ಈಗ ನಾನು ಮಾತಾಡಲಾರೆ. ಯಾಕಂದರೆ ಒಂದಷ್ಟು ಪರಿಪಕ್ವ ಆಗಿದ್ದೀನಿ. ಆ ರೀತಿ ನೀವು ಕೂಡ ಸ್ವಲ್ಪ ಕಮ್ಮಿ ಇರುವಾಗ, ವಯಸ್ಸು ಕಮ್ಮಿ ಇರುವಾಗ ಮಾತಾಡ್ತಾರೆ. ಮತ್ತು ಮುಪ್ಪಾದ ನಂತರ, ವಯಸ್ಸಾದ ನಂತರ ಒಂದಷ್ಟು ತೂಕ ಬರುತ್ತೆ, ಒಂದಷ್ಟು ನಡತೆಯಲ್ಲಿ ಬದಲಾಗುತ್ತೆ, ಮತ್ತು ಇನ್ನೊಬ್ಬರಿಗೆ ದಾರಿ ತೋರಿಸ್ತಾರೆ ಅನ್ನೋಂಥದ್ದು ನಾವು ಅಂದ್ಕೊಂಡ್ರೆ, ನೀವು ಅದೇ ದ್ವೇಷವನ್ನು ತುಂಬಿಕೊಂಡು ಏನು ರಾತ್ರಿ ಮಲಗಬೇಕಾದ್ರೂ ಕೂಡ ನೀವು ಸುಮ್ಮನೆ ಇರ್ತಿರೋ ಇಲ್ಲೋ ಗೊತ್ತಿಲ್ಲ, ಬರೀ ದ್ವೇಷವನ್ನೇ ತುಂಬ್ತಿರಲ್ಲ. ನಿಮ್ಮ ಕಾರ್ಯಕರ್ತರಿಗೆ ಇನ್ನೇನು ಹೇಳ್ತೀರಿ ಕನ್ನಡದ ವಿಚಾರ? ಶಿಬಿರಗಳೇನನ್ನ ಮಾಡ್ತೀರೇನೋ? ಶಿಬಿರಗಳು ಮಾಡಿದಾಗ ನಿಮ್ಮ ಕಾರ್ಯಕರ್ತರಲ್ಲಿ ನಾರಾಯಣಗೌಡರನ್ನ ಹಿಂಗೆ ಟೀಕೆ ಮಾಡಬೇಕು, ಅವರನ್ನು ಹಿಂಗೆ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಇದೇ ಶಿಬಿರದಲ್ಲಿ ಏನು ಹೇಳ್ಕೊಡ್ತೀರಾ? ಕನ್ನಡದ ವಿಚಾರ ಏನು ಹೇಳ್ಕೊಡಲ್ವಾ? ಇದನ್ನೆಲ್ಲ ಬಿಟ್ಟಾಕಿ ಕನ್ನಡದ ಕಾಯಕವನ್ನು, ಕನ್ನಡದ ಕೆಲಸವನ್ನು ನಾರಾಯಣಗೌಡರು ಮಾಡಲಿ, ಹರೀಶ್ ಮಾಡಲಿ, ಇನ್ನೊಬ್ಬ ಮಾಡಲಿ, ಮತ್ತೊಬ್ಬ ಮಾಡಲಿ, ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆ ಇರ್ತೀನಿ, ಒಳ್ಳೆ ಕೆಲಸ ಮಾಡಿದೆ, ಪ್ರಶಂಸೆಯನ್ನು ಮಾಡ್ತೀನಿ. ಯಾಕೆ ಹಂಗಂದ್ರೆ ನಾರಾಯಣಗೌಡರ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಲೇ ಇಲ್ವೇ? ಮೊನ್ನೆ ನಡೆದಂಥ ಹೋರಾಟ ಎಂಥ ಹೋರಾಟ? ಮತ್ತೆ ಆ ಪ್ರಕರಣವನ್ನು ಹೇಳ್ತೀರಿ. ಇನ್ನೊಂದು ಯಾವುದು ಅಂತಂದ್ರೆ, ಬೋಲ್ಡ್ಗೆ ಹೊಡೆದಿದ್ದಂತ ಹೇಳ್ತೀರಿ, ಹೊಡೆದ್ರು, ಕೇಸ್ ಹಾಕ್ಸ್ಬಿಟ್ರು, ಇವರು ಜೈಲಲ್ಲಿ ಹಾಸ್ಪಿಟಲ್ ಮಾಡ್ಕೊಂಡು. ಯಾಕೆ ಸುಳ್ಳುಗಳನ್ನ ಹಬ್ತೀರಿ? ಈ ಥರ ಅವರು ಪ್ರಕರಣವನ್ನು ಹಾಕ್ಸ್ಕೊಂಡು ಅವ್ರು ಜೈಲಿಗೆ ಹೋದ್ರು. ಹಿಂದೆಗಡೆ ತಪ್ಪು ಮಾಡಿರ್ಬೋದೇನೋ, ಅದು ಈಗ ಒಂದಷ್ಟು ಅವರು ಸರಿ ಮಾಡ್ಕೊಂಡಿದ್ದಾರೆ, ಹೇಳದೆ ಸರಿ ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲವೂ ಪ್ರಶಂಸೆ ಮಾಡಬೇಕು. ಮತ್ತು ಎಷ್ಟು ಕನ್ನಡದ ಕೆಲಸ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಕೆಲಸಗಳನ್ನ ನೀವು ಬೆಂಬಲವನ್ನು ಕೊಡಿ. ಬೆಂಬಲವನ್ನು ಕೊಡೋಕ್ಕಾಗಲಿಲ್ವಾ? ನಿಮ್ಮೊಂದು ದೊಡ್ಡ ನಮಸ್ಕಾರ. ಸುಮ್ಮನೆ ಇದು ಬಿಡಿ. ನೀವು ಮಾಡೋದು ಮಾತ್ರವೇ ಕನ್ನಡದ ಹೋರಾಟ, ನೀವು ಮಾಡೋದು ಮಾತ್ರವೇ ಕನ್ನಡದ ಹೋರಾಟ. ಬೇರೆಯವ್ರು ಯಾರೇ ಮಾಡಿದ್ರು ಅದು ದುಷ್ಟರ ಹೋರಾಟ, ನೀಚರ ಹೋರಾಟ. ಯಾರೋ ಹೇಳ್ತಾ ಇದ್ರು ಶಿವರಾಮಣ್ಣ ಆಗಿನ ಸಂದರ್ಭದಲ್ಲೇ,
ಯಾವುದೋ ಒಂದು ನಟಿ ವಿಚಾರವಾಗಿ ಏನೇನೋ ಕಥೆಗಳನ್ನ ಕಟ್ಟಿ ಹೇಳ್ತಾ ಇದ್ರು. ನಾವು ಕೂಡ ನಿಮ್ಮನ್ನ ಕೇಳ್ಬೋದಾಯ್ತಲ್ಲ, ಸಂಘಟನೆಯಲ್ಲಿರುವಾಗ ಈ ಥರ ಏನೋ ಹೇಳ್ತಿದ್ದಾರೆ, ಹೆಂಗೆ ಶಿವರಾಮಣ್ಣ ನಿಜಾನಾ, ಈ ಥರದ್ದು ಯಾವುದೋ ಸಂಬಂಧ, ಅದು ಮತ್ತೊಂದು ಇನ್ನೊಂದು ಏನೇನೋ, ನಿಮಗೆಲ್ಲ ಬೇರೆಯವ್ರಿಗೂ ಏನೋ ಗೊತ್ತಿಲ್ಲ, ಏನೋ ಬೇರೆ ಇದರಲ್ಲಿ ಒಂದು ಡಿಸ್ಪ್ಯೂಟ್ ಇದೆ ಅಂತ ಹೇಳ್ತಾ ಇದ್ರು. ನಾವು ಯಾವ್ದು ತಾನು ಕೇಳಿದಿರ, ನಿಮ್ಮ ವೈಯಕ್ತಿಕ ವಿಚಾರ ಅಂತ ಬಿಟ್ಬಿಟ್ಟಿದ್ದೀವಿ. ನೀವು ಅವ್ರ ಮಗಳು ಮದುವೆ ಆಗಿದ್ದು ಮಾತಾಡ್ತಿರಲ್ಲ ಶಿವರಾಮಣ್ಣ, ಎಷ್ಟು ಮಟ್ಟಕ್ಕೆ ಸರಿ? ನಾವು ಯಾರೋ ಹತ್ರ ಕೇಳಲಿಕ್ಕೆ ಹೋಗಲ್ಲ, ನಾನಂತೂ ಕೇಳೋದಿಲ್ಲ. ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಗೊಂದ್ಸಲ ನಿಮ್ದು ಮನೆ ಸಮಸ್ಯೆ ಆಗಿದ್ದಾಗ MS ರಾಮಯ್ಯ ಕಾಲೇಜ್ ಹತ್ರ ನಿಮ್ದೊಂದು ಮನೆ ಬಾಡಿಗೆ ಕೊಟ್ಟಿದ್ದೀರಲ್ಲ, ನಿಮ್ಮ ಹೆಸರಲ್ಲಿ ಇದೆಯೋ ಅಥವಾ ಇನ್ನೊಬ್ರು ಯಾರ ಹೆಸರಲ್ಲಿ ಇದೆಯೋ, 2ನೇವ್ರ 3ನೇವ್ರ 4ನೇವ್ರ ಯಾರ ಹೆಸರಲ್ಲಿ ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ಆ ಪ್ರಕರಣಕ್ಕೆ ಇದೇ ನಾರಾಯಣಗೌಡರು ಬಂದ್ರಲ್ಲ ಅವತ್ತು ಬಗೆಹರಿಸೋದಕ್ಕೆ, ನಾವು ಬಂದಿದ್ವಲ್ಲ ಅವತ್ತು ಬಗೆಹರಿಸೋದಕ್ಕೆ. ಮತ್ತು ಇನ್ನು ಯಾವುದಾದ್ರು ಸಮಸ್ಯೆಗಳಿಗೆ ಎಲ್ಲೆಲ್ಲಿ ಸ್ಟೇಷನ್ಗಳಿಗೆ ಬಂದಿದ್ರು ಅಂತ ನಿಮ್ಗೆ ಗೊತ್ತಿರ್ಬೋದು, ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ ಅದನ್ನು. ಈ ರೀತಿಯ ಸಮಸ್ಯೆಗಳಿಗೆಲ್ಲ ಅವಾಗ ನಾರಾಯಣಗೌಡರು ಬೇಕಾಗಿತ್ತಲ್ವಾ? ನೋಡಿ, ನಾನು ಹೇಳೋದೇನು ಅಂತಂದರೆ, ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ. ಸರಿ, ನಿಮ್ಮ ಜೊತೆ ನಾನು ಇನ್ನೊಂದು ನೇರವಾಗಿ ಇವತ್ತೊಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಇಬ್ಬಾಗ ಆಗಲಿಕ್ಕೆ ಮೂಲ ಕಾರಣ ಎಚ್ ಶಿವರಾಮ್. ನೀವೇ, ನಿಮ್ಮಿಂದಲೇ ಸಂಘಟನೆ ಹೊಡೆದಂಥದ್ದು, ಇದನ್ನು ನೇರವಾಗಿ ಆರೋಪ ಮಾಡ್ತೀನಿ. ಎಲ್ಲವೂ ಸರಿ ಇತ್ತು. ನಾರಾಯಣಗೌಡರು, ಪ್ರವೀಣ್ ಕುಮಾರ್ ಶೆಟ್ಟರು ಅಣ್ಣ ತಮ್ಮಂದ್ರ ಥರ ಇದ್ದರು. ಭಾಳ ಅದ್ಭುತವಾದ ಅನ್ಯೋನ್ಯತೆ ಇತ್ತು. ಅವರಲ್ಲಿ ವಿಷಬೀಜವನ್ನು ಬಿತ್ತಿದ್ದೇ ನೀವು. ಅವ್ರನ್ನ ಹೊರಗೆ ಕರ್ಕೊಂಬಂದ್ರಿ, ನೀವು ರಾಜ್ಯಾಧ್ಯಕ್ಷರಾದ್ರಿ, ಪ್ರವೀಣ್ ಕುಮಾರ್ ಶೆಟ್ಟರನ್ನ ಕಾರ್ಯಾಧ್ಯಕ್ಷರು ಮಾಡಿದ್ರಿ. ನಂತರ ಯಾಕೆ ಪ್ರವೀಣ್ ಕುಮಾರ್ ಶೆಟ್ಟರು ನಿಮ್ಮ ಜೊತೆ ಬಿಟ್ಟು ಹೊರಗೆ ಬಂದರು? ನಾರಾಯಣಗೌಡರು ಸರಿಯಿಲ್ಲ ಅಂತ ನೀವು ಬಂದ್ರಲ್ಲ, ನಿಮ್ಮ ಜೊತೆ ಬಂದ್ರಲ್ಲ, ನೀವು ಯಾಕೆ ಸರಿಯಿಲ್ಲ ಅಂತ ಮತ್ತೆ ಹೊರಗೆ ಬಂದರು? ಬೇರೆ ಬೇರೆ ಅದು ಕೃಷ್ಣಪ್ಪ ಯಾಕೆ ನಿಮ್ಮನ್ನು ಬಿಟ್ಟು ಹೋದರು? ನೀವು ಸರಿ ಇದ್ರಲ್ಲ, ಅವ್ರು ಸರಿ ಇಲ್ಲ, ಅದೆಲ್ಲ ನೀವು ನಿಮ್ಮ ನಾಯಕತ್ವದಲ್ಲಿ ತೋರಿಸ್ಬೇಕಾಗಿತ್ತಲ್ಲ, ಯಾಕೆ ಬಂದರು? ಹಿಂಗೆ ಶಿವರಾಮಣ್ಣ, ಎಲ್ಲ ಕಡೆ ಒಂದೊಂದು ನ್ಯೂನತೆಗಳು ಇರ್ತವೆ. ಎಲ್ಲ ಕಡೆ ಒಂದೊಂದು ನ್ಯೂನತೆಗಳು ಇರ್ತವೆ. ಮನುಷ್ಯ ಅಂತಂದ ಮೇಲೇ ಡಿಫೆಕ್ಟ್ ಪೀಸ್ ಅದು, ಇಲ್ಲಾಂದರೆ ದೇವರಾಗ್ಬಿಡ್ತಿದ್ವಿ ನಾವೆಲ್ಲ. ಒಂದು ತಪ್ಪುಗಳನ್ನ ಮನುಷ್ಯ ಮಾಡ್ತಾರೆ. ನಿಮ್ಗೆ ಆಗಲಿಲ್ವಾ? ನನಗಾಗಲ್ಲ ಕಣಪ್ಪ. ಅವರು ನಿಮ್ಮ ಪಾಡ್ ನೀವು ತಟಸ್ಥವಾಗಿ ನಿಮ್ಮ ಪಾಡ್ ನಿಮ್ಮ ಆ್ಯಂಗಲಲ್ಲಿ ಕೆಲಸ ಮಾಡಿ. ಏನೇನು ನಾರಾಯಣಗೌಡರು ಮಾಡ್ಲಿಕ್ಕೆ ಆಗ್ತಾ ಇಲ್ವೋ, ಏನೇನು ನಾರಾಯಣಗೌಡರು ಮಾಡೋದು ವಿರೋಧ, ಅದನ್ನು ನೀವು ಮಾಡಿ ತೋರಿಸಿ ರಾಜ್ಯದ ಜನತೆಗೆ ಪ್ರಶಂಸೆ ಮಾಡೋಣ. ಅದು ಬಿಟ್ಟು ಯಾಕೆ ಈ ರೀತಿ ದ್ವೇಷವನ್ನು ಕಾರ್ತೀರಿ? ಬಾಯಿ ಬಿಟ್ಟರೆ ಹೊಲಸು ಮಾತನ್ನು ಮಾತಾಡಿಕೊಂಡು, ಅಸಹ್ಯ ಮಾತನ್ನು ಮಾತಾಡಿಕೊಂಡು ಯಾಕೆ ಈ ರೀತಿ ದ್ವೇಷವನ್ನು ಕಾರ್ತೀರಿ? ಯುವ ಪೀಳಿಗೆಯ ಕನ್ನಡ ಹೋರಾಟಗಾರರಿಗೂ ದ್ವೇಷವನ್ನು ತುಂಬ್ತಾ ಇದ್ದೀರಲ್ಲ ನೀವು, ಯಾತಕ್ಕೆ ಈ ರೀತಿ ದ್ವೇಷವನ್ನು ತುಂಬಬೇಡಿ. ಮತ್ತೆ ನೀವು ಸರ್ವಾಧಿಕಾರತ ನೀವು ಮಾಡ್ತಾ ಇರುವಂತದ್ದು, ವಾಟಾಳ್ ನಾಗರಾಜ್ ನಾಯಕತ್ವದ, ಓಪನ್ ಆಗಿ ಹೇಳ್ತಾ ಇದ್ದೀರಿ, ವಾಟಾಳ್ ನಾಗರಾಜ್ ನಾಯಕತ್ವದ ಕನ್ನಡ ಒಕ್ಕೂಟ ಸರ್ವಾಧಿಕಾರತನದಿಂದ ವರ್ತಿಸ್ತಾ ಇದೆ. ಯಾರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಿ? ದಲಿತ ಸಂಘಟನೆನ, ರೈತ ಸಂಘಟನೆನ, ಈ ನಾಡಿನ ಜನಪರ ಸಂಘಟನೆನ, ಕಾರ್ಮಿಕ ಸಂಘಟನೆಗಳನ್ನ, ಬೇರೆ ಬೇರೆ ಕನ್ನಡ ಸಂಘಟನೆಗಳನ್ನ ಯಾರನ್ನ ವಿಶ್ವಾಸಕ್ಕೆ ತಗೊಂಡು ಕರ್ನಾಟಕ ಬಂದ್ ಕರೆ ಕೊಟ್ರಿ? ನೀವು ಕರೆ ಕೊಟ್ಟಿದ ತಕ್ಷಣ ಬಂದ್ ಮಾಡೋದಕ್ಕೆ ಕರ್ನಾಟಕ ನಿಮ್ಮ ಅಪ್ಪಂದ ಅಂತ ನಾವು ಕೇಳ್ಬೋದಲ್ಲ ಶಿವರಾಮಣ್ಣ? ಕೇಳ್ಬೋದಲ್ಲ? ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಕರ್ನಾಟಕದಲ್ಲಿ ನಮಗೂ ಅಷ್ಟೇ ಅಧಿಕಾರ ಇದೆ. ನಿಮಗಿಂತ ಹೆಚ್ಚು ಹೋರಾಟಗಳಲ್ಲಿ ಪಾಲ್ಗೊಂಡಿರುವಂಥವ್ರು, ನಿಮ್ಗಿಂತ ಹೆಚ್ಚು ಲಾಠಿ ಏಟ್ ತಿಂದಿರುವಂಥವ್ರು, ನಿಮ್ಗಿಂತ ಹೆಚ್ಚು ಪ್ರಕರಣಗಳನ್ನು ಹಾಕ್ಸ್ಕೊಂಡಿರುವಂಥವ್ರು, ನಿಮ್ಗಿಂತ ಹೆಚ್ಚು ಜೈಲಿಗೆ ಹೋಗಿರುವಂಥವ್ರು ನಾನು. ನನಗೆ ಅಧಿಕಾರ ಇದೆ ಕೇಳಲಿಕ್ಕೆ. ಈ ರೀತಿಯಾದಂಥ ನಡೆಗಳನ್ನು ಬಿಟ್ಟು ನಿಮ್ಮದೇ ಆದ ದೃಷ್ಟಿಕೋನದಲ್ಲಿ ಕನ್ನಡ ಕಟ್ಟುವಂಥ ಕೆಲಸವನ್ನು ಮಾಡಿ. ಹೌದು, ನಾರಾಯಣಗೌಡರು ಸರಿಯಿಲ್ಲ ಬಿಟ್ಟಾಕಿ, ನಿಮ್ಮ ಪ್ರಕಾರ ನಾರಾಯಣಗೌಡರು ಸರಿ ಇಲ್ಲದ ಕೆಲಸಗಳನ್ನ ನೀವು ಮಾಡಿ. ಯಾತಕ್ಕೆ ಅವ್ರ ಮನೆಯನ್ನು ಹೀಯಾಳ್ಸಕ್ಕೆ ಹೋಗ್ತೀರಿ? ಯಾತಕ್ಕೆ ಹಿಂಗಿರ್ಬೋದು? ಐಷಾರಾಮಿ ಜೀವನ ಮಾಡೋಂಥವ್ರೆಲ್ಲರೂ ಕೂಡ ಭ್ರಷ್ಟರು ಅನ್ನೋ ಥರದಲ್ಲಿ ಯಾಕೆ ಮಾತಾಡಿ? ನಿಮಗೇನೋ ಇತ್ತು, ನೀವು ಏನೋ ಸ್ಥಿತಿವಂತರು, ಎ ಜಿ ಕಚೇರಿಯಲ್ಲಿ ಕೆಲಸ ಇತ್ತು, ಆ ಕಡೆ ಕೆಲಸನೂ ಇತ್ತು, ಈ ಕಡೆ ಅಧ್ಯಕ್ಷನೂ ಆಗಬೇಕಾಗಿತ್ತು, ಎರಡೂ ಮಾಡ್ಕೊಂಡ್ರಿ. ಅದಾದ್ಮೇಲೆ ದುಡ್ಡು ಬಂತು, ಮನೆ ಕಟ್ಕೊಂಡಿದ್ದೀರಿ ಅಂತ ರಾಜವಶವಾಗಿ ಹೇಳ್ತೀರಿ. ಬೇರೆಯವರು ಅದೇ ರೀತಿಯಾದ ಆದಾಯದ ಮೂಲ ಯಾವುದನ್ನ ಒಂದು ಇರುತ್ತೆ, ಅಥವಾ ಸಹಾಯ ಮಾಡೋರು ಯಾರನ್ನ ಇರ್ತಾರೆ, ಸಹಾಯ ಮಾಡೋರು ಇರ್ತಾರೆ ಖಂಡಿತವಾಗೂ. ಇಷ್ಟು ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಿಲ್ಲ ನಾನು, ಏನಂದ್ರೆ ಅವ್ರಿಗೆ ಸಹಾಯ ಕೊಡ್ಬೇಕನ್ನೋ ಅನ್ನೋಂಥವ್ರು ಬೇಜನ್ ಜನ ಉಟ್ಕೊತಾರೆ. ಅವ್ರು ಸಹಾಯ ಮಾಡಿದ್ದಾರೆ ಅನ್ಕೊಳ್ಳೋಣ. ಯಾತಕ್ಕೆ ಈ ರೀತಿ ಕಾಲು ಎಳೆದು ಟೀಕೆಗೆ ಗುರಿ ಆಗ್ತೀರಿ? ಇವತ್ತು ನೀವು ಇಲ್ಲಿಗೆ ನಿಲ್ಲಿಸಬೇಕು. ನಿಮ್ಗಾಗೋದಿಲ್ವಾ? ಪ್ರವೀಣ್ ಕುಮಾರ್ ಶೆಟ್ಟರ್ ಕಂಡ್ರೆ ನಿಮ್ಗಾಗೋದಿಲ್ಲ, ನಾರಾಯಣಗೌಡರು ಕಂಡ್ರೆ ನಿಮ್ಗಾಗೋದಿಲ್ಲ. ಇತ್ತೀಚೆಗೆ ಆ ಕನ್ನಡ ಒಕ್ಕೂಟದಲ್ಲೂ ಒಂದಷ್ಟು ಗೊಂದಲ ಆಗಿತ್ತು ಅಂತ ನನಗೆ ಗೊತ್ತು. ಇವಾಗೆಲ್ಲ ಒಂದಷ್ಟು ಒಳ್ಳೇದಾಗಲಿ, ಕನ್ನಡ ಕೆಲಸಕ್ಕೆ ಎಲ್ಲರೂ ಒಗ್ಗಟ್ಟಾಗೋಣ. ನಿಮ್ಗೆ ಇಡಿಸ್ಲಿಲ್ವಾ? ಅವ್ರ ಬಗ್ಗೆ ಮಾತಾಡಬೇಡಿ, ನಿಮ್ಮ ಪಾಡು ನೀವು ಕನ್ನಡದ ಕೆಲಸ ಮಾಡಿ. ಅದನ್ನು ಬಿಟ್ಟು ಪ್ರತಿಯೊಂದು ಇಂಟರ್ವ್ಯೂಗಳಲ್ಲೂ, ಪ್ರತಿಯೊಂದು ಸಂದರ್ಶನದಲ್ಲೂ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ನೀವ್ಯಾಕೆ ನಾರಾಯಣಗೌಡರನ್ನ ಹೇಳ್ಕೊಂಬತ್ತೀರಲ್ಲಿ? ನೀವ್ಯಾಕೆ ಪ್ರವೀಣ್ ಕುಮಾರ್ ಶೆಟ್ಟರ್ನ ಹೇಳ್ಕೊಂಬತ್ತೀರಿ?
ನೀವ್ಯಾಕೆ ಇನ್ನೊಬ್ಬರ ಹೇಳ್ಕೊಂಬತ್ತೀರಿ? ಕನ್ನಡದ ವಿಚಾರ ಮಾತಾಡಿ, ಕನ್ನಡದ ಸಾಧಕ ಬಾಧಕಗಳನ್ನ ಮಾತಾಡಿ, ಕನ್ನಡದ 1000 ಸಮಸ್ಯೆಗಳಿಂದ ಮಾತಾಡಿ. ಆ 20 ಹೋರಾಟಗಳಿಂದ ಕೊಟ್ಟಿದ್ದು ಕರೆ ನಾವು ಬರೀ ಒಂದು ಹೋರಾಟ ಅಲ್ಲ ಅಂತ ಹೇಳಿದ್ರಲ್ಲ, ಆ 20 ಹೋರಾಟಗಳನ್ನ ಮುಂಚೆ ಕರೆ ಕೊಟ್ಟಿರಲಿಲ್ವ ನೀವು? ಎಷ್ಟು ಬಾರಿ ಅಂತ ಕರ್ನಾಟಕ ಬಂದ್ ಕರೆ ಕೊಟ್ಟು ಜನಗಳಿಗೆ ಹೊರೆ ತರ್ತೀರಿ? ಎಷ್ಟು ಬಾರಿ ಅಂತ ಕರ್ನಾಟಕದ ಬಂದ್ ಮಾಡಬೇಕು? ಆ ಬಂದ್ ಮಾಡಿದ್ರೆ ಆಯ್ತು, ಬಂದು ಹಾಳಾಗೋಗ್ಲಿ, ಬಂದ್ ಮಾಡಿದೀವಿ, ಆ ಬಂದಿಂದ ಔಟ್ಪುಟ್ ಆದ್ರೂ ಏನು ನ್ಯಾಯ ಸಿಗ್ತಾ ನಮಗೆ? ಇಷ್ಟು ಬಂದ್ಗಳು ಮಾಡಿ 20 ವರ್ಷದ ಬಂದ್ಗಳು ಮಾಡಿದ್ರೆ ಒಂದೇ ಒಂದು ಬಂದು ಸಕ್ಸಸ್ ತೋರಿಸಿ ನೋಡೋಣ. ನೀವು ಯಾತಕ್ಕೆ ಈ ಥರ ಜನಗಳ ಜೀವ ಹಿಂಡ್ತೀರಿ? ನಿಮ್ಮ ಪ್ರತಿಷ್ಠೆಗಳಿಗೆ ಎಲ್ಲೋ ನಾರಾಯಣಗೌಡರು ಮಾಡಿ ಹೆಸರು ಮಾಡಿದ್ರು ಅಂತೇಳಿ ಅದನ್ನು ಮುಚ್ಕೊಳ್ಳೋಕ್ಕೋಸ್ಕರ ಕರ್ನಾಟಕ ಬಂದ್ ಕರೆ ಕೊಟ್ಟು ನಮ್ಮ ಹೆಸರು ಮುನ್ನೆಲೆಗೆ ಬರಬೇಕು ಅಂತ ದುಷ್ಟತರ ಇರುವಂಥದ್ದು ನಿಮ್ಮ ತಂಡಕ್ಕೆ, ನಾರಾಯಣಗೌಡರಿಗಲ್ಲ. ನೇರವಾಗಿ ಹೇಳ್ತೀನಿ ನಾನು, ನನಗೇನು ಭಯ ಇಲ್ಲ, ನಾನು ನೇರವಾಗಿ ಹೇಳ್ತೀನಿ. ಆ ದುಷ್ಟ ಥರ ಇರುವಂಥದ್ದು ನಿಮಗೆ, ಆ ಸರ್ವಾಧಿಕಾರಿ ಥರ ಇರುವಂಥದ್ದು ನಿಮಗೆ. ಕನ್ನಡದ ಕೆಲಸ ಯಾರಾದರೂ ಮಾಡ್ತಾರೆ ಕಾಲು ಎಳಿತಾ ಇರೋದು ನೀವು. ಯಾತಕ್ಕೆ ಹೋಟೆಲ್ ನಾಗರಾಜನ ಎಲ್ಲರನ್ನೂ ಕರಿಬಾರ್ದು? ನಾವೆಲ್ಲ ಸಣ್ಣವ್ರು ಬಿಡಿ, ಆಯ್ತು ಬೇಡ. ನಿಮಗಿಂತ ಸಂಘಟನೆ ಗಟ್ಟಿಯಾಗಿದೆಯಲ್ಲ ನಾರಾಯಣಗೌಡ್ರದ್ದು, ಗೊತ್ತಲ್ವಾ? ಜನ ಇಡೀ ರಾಜ್ಯಕ್ಕೆ ಗೊತ್ತಲ್ವಾ? ನೀವು ಕೂಡ ಒಪ್ಕೊಬೇಕಲ್ವಾ? ಅಂತ ಸಂಘಟನೆ ಯಾಕೆ ಕರಿಬಾರ್ದು? ಪ್ರೇಮ್ ಕುಮಾರ್ ಶೆಟ್ಟರ್ನ ಯಾಕೆ ಕರಿಬಾರ್ದು? ದಲಿತ ಸಂಘಟನೆಗಳನ್ನ ಯಾಕೆ ಕರಿಬಾರ್ದು? ಪ್ರಗತಿಪರ ಸಂಘಟನೆಗಳನ್ನ ಯಾಕೆ ಕರಿಬಾರ್ದು? ಕಾರ್ಮಿಕ ಸಂಘಟನೆಗಳನ್ನ ಯಾಕೆ ಕರಿಬಾರ್ದು? ರೈತ ಸಂಘಟನೆಗಳನ್ನ ಯಾಕೆ ಕರಿಬಾರ್ದು? ಶಿವರಾಮಣ್ಣ, ಒಂದರಲ್ಲಿ ಏಕಾಂಗಿಯಾಗಿ ಮನೇಲಿ ತೀರ್ಮಾನ ಮಾಡ್ಕೊಂಡ್ಬಂದು ಇಲ್ಲಿ ಕರ್ನಾಟಕ ಬಂದ್ ಕರೆ ಕೊಟ್ಟು ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದು ಸರ್ವಾಧಿಕಾರತನ ನಿಮ್ಮದು. ಸರ್ವಾಧಿಕಾರತನ ನಿಮ್ಮದು, ಬರೆದಿಟ್ಕೊಳ್ಳಿ. ಇನ್ನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ಈ ರೀತಿಯಾಗಿ ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು, ವೈಯಕ್ತಿಕ ವಿಚಾರಗಳನ್ನು ಮಾಡುವಂಥದ್ದು ಮಾತಾಡಿದ್ರೆ ಮುಂದೆ ಎಲ್ಲರೂ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೂಡ ಬೀದಿಗೆ ತರ್ತಾರೆ, ಎಲ್ಲರೂ ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದು ಅರಿವು ನಿಮಗೂ ಇರಬೇಕು. ನಿಮಗೆ ನನ್ನ ಬಗ್ಗೆ ಆಗಲ್ವಾ, ನಾರಾಯಣಗೌಡ್ರ ಬಗ್ಗೆ ಆಗಲ್ವಾ, ಇನ್ನೊಬ್ಬರು ಮತ್ತೊಬ್ಬರ ಬಗ್ಗೆ ನಿಮ್ಮ ಪಾಡು ನೀವು ಕನ್ನಡದ ಕೆಲಸ ಮಾಡ್ಕೊಂಡು ಹೋಗಿ. ಅವ್ರು ಮಾಡೋಂಥದ್ದು ಯಾಕೆ? ಅವ್ರು ಮಾಡೋದು ಪ್ರಶಂಸೆ ಮಾಡೋಕ್ಕೆ ಅರ್ಹರಲ್ಲ ಅಂತಂದರೆ, ಅವ್ರು ಮಾಡೋದು ನನಗೆ ಆಸಕ್ತಿ ಇಲ್ಲ ಅಂತಂದರೆ ಮಾಡಲೂಬೇಡಿ, ನಿಮ್ಮ ಪಾಡು ನೀವಿರಿ. ಜನತೆಗೆ ಬಿಡ್ತೀನಿ ನೀವು ಮಾಡ್ತಾ ಇರುವಂಥದ್ದು ಈ ರೀತಿ ಕಾಲೆಳೆಯುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಕನ್ನಡದ ಕಾಯಕವನ್ನು ಮಾಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಮತ್ತೊಂದು ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡೋಣ. ಈ ರೀತಿಯಾದಂಥ ಪರ ವಿರೋಧ ನಾನು ಮಾತಾಡಿರೋ ಮಾತುಗಳಲ್ಲಿ ಸರಿ ತಪ್ಪು ಅಂತೇಳಿ ಜನಗಳಿಗೆ ಬಿಡೋಣ. ಜನಗಳಿಗೆ ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಕನ್ನಡಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಕೆಲಸ ಮಾಡೋಕ್ಕಾಗಲಿಲ್ವಾ? ಸುಮ್ಮನೆ ನಮ್ಮ ಮನೇಲಿರೋಣ, ಮತ್ತೊಬ್ಬರು ಕಾಲು ಎಳೆಯೋದು ಬೇಡ. ಯಾರೋ ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ, ಕನ್ನಡದ ಕೆಲಸ ಮಾಡಲಿ, ನಮ್ಮ ಕೈಲಾದರೆ ಬೆಂಬಲವನ್ನು ಕೊಡೋಣ. ಕನಿಷ್ಠ ಅವ್ರ ಕಾಲು ಎಳೆಯುವಂಥದ್ದು ಕೆಲಸವನ್ನು ಮಾಡದೇ ಇರೋಣ. ವೈಯಕ್ತಿಕ ಪ್ರತಿಷ್ಠೆಗಳನ್ನು ಬಿಡೋಣ. ಅಹಂ ಎಲ್ಲರಲ್ಲೂ, ನನ್ನಲ್ಲೂ ಇತ್ತು, ಇನ್ನೊಬ್ಬರಲ್ಲೂ ಇತ್ತು, ನಾನೇನಿಲ್ಲ ಅಂತ ಹೇಳ್ತಿಲ್ಲ. ನಾನು ಅನ್ನೋ ಅಹಂ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ದಿನ ಕಳೆದಂತೆ, ವಿಚಾರಗಳು ತಲೆಗೆ ಹತ್ತದಂತೆ ಅದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸಾಕಷ್ಟು ಈ ವಿಡಿಯೋ ನೋಡಿದ ತಕ್ಷಣ ಸಾಕಷ್ಟು ಜನ ಶುರು ಮಾಡ್ತಾರೆ, ನೀವು ಅವಾಗ ನಾರಾಯಣಗೌಡ್ರ ಬಗ್ಗೆ ಏನೇನೋ ಬರೆದ್ರಿ, ಅದಾಯಿತು ಇದಾಯಿತು ಅಂತ ಪ್ರಶ್ನೆಗಳು ಕೇಳ್ತೀರಿ. ಆ ಪ್ರಶ್ನೆಗಳು ಎಲ್ಲದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಹಾಗಾಗಿ ಒಂದೊಂದು ಸಂದರ್ಭಗಳಿರ್ತವೆ, ಒಂದೊಂದು ಘಟ್ಟ ಇರ್ತವೆ. ಅದನ್ನು ದಾಟಿಕೊಂಡು ಬಂದಂತೆ ನಾವು ಒಂದಷ್ಟು ಪರಿಪಕ್ವವಾಗಿ ಕನ್ನಡದ ಕಾಯಕ ಮಾಡಲಿಕ್ಕೆ ನಿಲ್ಲಬೇಕೇ ಹೊರತು ಈ ರೀತಿ ಖಾಲಿ ಎಳೆಯೋದಕ್ಕೆ ನಿಲ್ಲಬಾರ್ದು ಅಂತ ಮತ್ತೊಮ್ಮೆ ಹೇಳ್ತಾ ಶೀಘ್ರದಲ್ಲೇ ಮತ್ತೊಂದು ವಿಡಿಯೋಗೆ ಭೇಟಿ ಮಾಡೋಣ. ಅಲ್ಲಿ ತನಕ ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.